व्याख्यात्रंकरसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीके निषण्णः अम्लांश्रीरन्तविशदेयंशविप्लावयमानाभिर्भूयात् अनगमहिमा मानसे वागधीशः नमस्ते प्रणेश प्रणतविभवाय वलिमका नमस्वामिन् रामप्रियतमनमन्गुरुण नमस्तुभ्यं धीमप्रबलतमश्लिष्टभगवन् नमः श्रीमन्मध्वप्रदिश सुदर्शनो जय श्रीगुरुभ्यो नमः। विश्वस्थितिप्रलयसर्गमहाविभूतिवृत्तिप्रकाशनीयमावृतिबन्धमोक्षाः यस्यापाङ्गलवमात्रतवूर्जिता सा श्रीः कटाक्षबलवती अजितं नमामि। ಆಚಾರ್ಯ ಮಧ್ವರು ನೀಡಿದ ಶ್ರೀಸ್ತುತಿಯ ಚಿಂತಕರಿಗೆ ರಮೆಯ ಎತ್ತರವನ್ನು ತಿಳಿಸುವ ಆಕೆಯ ಅಂಕೆಯಲ್ಲಿ ಒಳಪಟ್ಟುವ ಪ್ರಪಂಚದ ಹಿರಿಯ ಚೇತನಗಳ ಕಾರ್ಯವೈಖರಿಯನ್ನು ಆಚಾರ್ಯರು ಗುರುತಿಸ್ತಾರೆ. ಇತ್ತ ದೇವರ ಪಾರಮ್ಯ ಹೇಳಿದ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹ ಅನಿವಾರ್ಯ ಎನ್ನುವುದು ತಿಳಿಸಿಕೊಟ್ಟ ಹಾಗೆ ದೇವರಿದ್ದಾನೆ, ಅವನ ಆರಾಧನೆ ಬೇಕೇ. ಅವನ ಆರಾಧನೆ ಜೊತೆಯಲ್ಲಿ ಅವರವರ ಕೈಂಕರ್ಯ ನಡೆಸಿಕೊಡುವಲ್ಲಿ ಸಫಲರಾಗಲಿಕ್ಕೆ ಮಹಾಲಕ್ಷ್ಮಿಯ ಉಪಾಸನೆ, ಅವಳ ಅನುಗ್ರಹ ಅನಿವಾರ್ಯ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ. ಆ ದೃಷ್ಟಿಯಿಂದ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾದರೂ ಬೇಕಿದ್ದರೆ ತಂದೆಯಲ್ಲಿ ಕೇಳಿದರೂ ಆಗ್ತದೆ. ಆದರೆ ತಂದೆಯಿಂದ ಪಡೆಯಬೇಕಾದ ಸಂಗತಿ ತಾಯಿಯ ಮೂಲಕವೇ ಬರಬೇಕೆನ್ನುವುದೊಂದು ಅನಿವಾರ್ಯವಾಗಿ ತೋರಿಸಿಕೊಟ್ಟ ಸಿದ್ಧಾಂತ ಇದು. ಹಾಗೆ ನಡೆಯುವುದಿಲ್ಲ ಮನೆಯಲ್ಲಿ. ಕೆಲವೊಮ್ಮೆ ತಾಯಿಯಿಂದಲೇ ಕೆಲಸ ಆಗ್ತದೆ ಮಕ್ಕಳಿಗೆ. ಆದರೆ ಕೆಲವೊಮ್ಮೆ ತಾಯಿ ತಂದೆ ಹತ್ರ ಪರ್ಮಿಷನ್ ಪಡೆದಿರ್ತಾಳೆ, ಕೇಳಿರ್ತಾಳೆ, ಹೇಳಿರ್ತಾಳೆ, ಆದ ನಂತರ ಅದು ತಿಳಿಸ್ತಾಳೆ. ಬೇಕಾದ್ರೆ ಅವ್ರು ಬೈದಾದರೂ ಕೆಲಸ ಆಗುತ್ತೆ ಅಂತ. ಕೆಲವೊಮ್ಮೆ ಗೊತ್ತಿಲ್ಲದೆಯೂ ಅಪ್ಪನಲ್ಲಿ ಹೇಳಬೇಡ ಅಂತಲೇ ಹೇಳಿಯೂ ಮಕ್ಕಳು ಕೆಲಸ ಮಾಡಿಕೊಡ್ತಾಳೆ ಅಮ್ಮನಲ್ಲಿ. ಇದು ಲೌಕಿಕವಾದದ್ದು ಮತ್ತು ತೀರ ಸಾಮಾಜಿಕವಾದದ್ದು. ಇದರಲ್ಲಿ ಪುಣ್ಯ ಪಾಪಗಳ ಅಥವಾ ಬಂಧ ಮೋಕ್ಷಗಳ ಏನು ಸಿದ್ಧಾಂತಗಳು ಸಂಬಂಧಗಳು ಇಲ್ಲ. ಆದರೆ ವೇದಾಂತ ತತ್ವದ ಪ್ರಪಂಚಾತೀತವಾದ ದೇವಜೀವ ಸಂಬಂಧದ ಬಂಧ ಮೋಕ್ಷದ ಪುಣ್ಯ ಪಾಪದ ಸ್ವರ್ಗ ನರಕದ ಇವೆಲ್ಲ ಧರ್ಮಾಧರ್ಮಗಳ ಚೌಕಟ್ಟಿನಲ್ಲಿ ನೋಡಿಕೊಂಡಾಗ ಎಲ್ಲವನ್ನು ನಡೆಸಿಕೊಡುವವನು ದೇವರು ಎನ್ನುವುದರಲ್ಲಿ ನಿಸ್ಸಂಶಯ. ಸರ್ವೋತ್ತಮತ್ವದ ಚಿಂತನೆ ಅಜಿತಂ ನಮಾಮಿ ಅಂತ ಅವನು ಯಾರಿಗೂ ಬಗ್ಗುವುದಿಲ್ಲ, ಬಗಲಿಲ್ಲ. ಆದರೆ ಅವನ ಒಲುಮೆ ಬೇಕಾದರೂ ಅಥವಾ ಲೋಕದ ವಿಲಕ್ಷಣವಾದ ಕೆಲಸವನ್ನು ನಡೆಸಿಕೊಡುವಂತಹ ಒಂದು ಚಾತುರ್ಯ ಪ್ರಕಟ ಆಗಬೇಕಾದರೂ ನಡುವೆ ಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ಬೇಕೇ ಅನ್ನುವುದನ್ನು ದೇವರೇ ಸಿದ್ಧಾಂತ ಮಾಡಿಕೊಡ್ತಾ ಇದ್ದಾನೆ. ಹಾಗೆ ಬ್ರಹ್ಮಾದಿ ಮಕ್ಕಳಿಗೆ ಮಹಾಲಕ್ಷ್ಮಿ ತಾಯಿ ಪೂರ್ಣವಾದ ಸಹಕಾರವನ್ನು, ಅನುಗ್ರಹವನ್ನು ಕೊಡಲೇಬೇಕು. ಕೊಡುವಲ್ಲಿ ಆಕೆಯ ಉಪಾಸನೆ ಮಕ್ಕಳಿಂದ ಆಗಲೇಬೇಕು. ತಾತ್ಸಾರ ಮಾಡುವಂತೆ ಇಲ್ಲ, ಕಡಿಮೆ ಎಸ್ಟಿಮೇಟೇ ಇಲ್ಲ ಇಲ್ಲಿ ತಾಯಿಯ ತನದಲ್ಲಿ, ದೇವರ ಚಿಂತನೆಯಲ್ಲಿ. ಹೀಗೆ ಬಹಳ ಅದ್ದೂರಿಯಾಗಿ. ಆದರೆ ನಾವು ಪುರಾಣಗಳ ಭಾಷೆಗಳು ಓದಿಕೊಂಡಾಗ ಅದು ಇವತ್ತಂತೂ ಅತ್ಯಂತ ಪ್ರಸಿದ್ಧವಾಗಿ ಜಗದಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ಅಂತ. ಈ ಗೆರೆ ಬ್ರಹ್ಮಾಂಡ ಪುರಾಣ, ಕಾಳಿದಾಸಂದಲ್ಲ. ಅವನದ್ದು ಸಂಕಲನ ಮಾತ್ರ, ಅಂದರೆ ಜೋಡಿಸುವ ಕೆಲಸ. ಜಗತಾಂ ಪಿತರೌ ತೌ ಚ ಪಾರ್ವತಿ ಪರಮೇಶ್ವರವು ಇದು ಅಲ್ಲಿನ ವಾಕ್ಯ. ಅಂದರೆ ಪುರಾಣದ ವಾಕ್ಯ ಅಂದರೆ ವೇದವ್ಯಾಸರಿಗೆ. ವ್ಯಾಸರು ಒಂದು ಕಡೆಯಲ್ಲಿ ಇದನ್ನು ರಚನೆ ಮಾಡಿಕೊಂಡು ಹೇಳಬೇಕಾಗಿ ಬಂದು ಹೇಳಿದರು. ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದವರು. ಜಗತಾಂ ಪಿತರವು ಅಂತ ಬರೀತಾರೆ. ಜಗತಃ ಅಂತ ಏಕವಚನ ಹಾಕಿಲ್ಲ, ಬಹುವಚನ ಹಾಕ್ತಾರಲ್ಲಿ.
ಜಗತ್ತಿನ ಅಂತ. ಹಾಗಾಗಿ ಜಗತ್ ಶಬ್ದವು ಬಹುವಚನದಲ್ಲಿ ಬಂದರೆ ಅದು ಜನವಾಚಿ, ದೇಶವಾಚಿ ಆಗುವುದಿಲ್ಲ. ನೋಡಬೇಕಾದ ಸಂಗತಿ. ಜಗತ್ ಶಬ್ದ ಯಾವುದಂದರೆ ಊರು ಅಂತ ಹೇಳಿದರೆ ನಮ್ಮ ಆಡುಭಾಷೆಯಲ್ಲಿ ನಿನ್ನನ್ನು ಜನ ನೋಡಿ ನಗ್ತಾರೆ ಹೇಳುವ ಪದವನ್ನೇ ನಿನ್ನ ಜನ ಶಬ್ದ ಬದಲಿಗೆ ಊರು, ಊರು ತುಂಬ ನಗ್ತಾರೆ ಅಂತ. ಊರು ತುಂಬ ನಗ್ತಾರೆ ಅಂದರೆ ಊರು ಅಂದರೆ ದೇಶ ಅಲ್ಲ, ದೇಶದ ಜನ ಅಂತ. ಇದು ವಾಡಿಕೆ. ತರಗತಿಯಲ್ಲಿ ಕೊನೆಯ ಬೆಂಚು ಹೇಳಿದ ಹಾಗೆ, ಕೊನೆಯ ಬೆಂಚು ಗದ್ದಲ ಮಾಡ್ತದೆ ಹೇಳಿದರೆ ಬೆಂಚು ಗದ್ದಲ ಮಾಡುವುದಿಲ್ಲ, ಅದು ಜಡ, ಅಲ್ಲಿ ಕೂತವರು ಅಂತಲೇ ಅರ್ಥ. ಪಂಚಸ್ಥಾಹ ಕ್ರೋಶಂತಿ ಅಂತ ಅರ್ಥ. ಹಾಗೆ ದೇಶ ಶಬ್ದ ದೇಶದ ಜನರನ್ನು ಹೇಳ್ತದೆ. ವಿದರ್ಭ ಅಂದರೆ ವಿದರ್ಭದವರು ಅಂತ ಅರ್ಥ, ಮಿಥಿಲೆ ಅಂದರೆ ಮಿಥಿಲೆಯವರು ಅಂತ ಅರ್ಥ. ಕುರುಗಳು ಅಂದರೆ ಕುರು ದೇಶದವರು ಅಂತ ಅರ್ಥ. ಕುರಿ ಅನ್ನೋದು ದೇಶದ ವ್ಯವಸ್ಥೆಯಲ್ಲಿ ಬಂದದ್ದು. ಹೀಗೆ ಒಂದೊಂದು ಶಬ್ದಗಳು ಸಾಮಾನ್ಯ. ಜಗತ್ತು ಅಂದರೆ ದೇಶ ಅಂತ ಅರ್ಥ ಆದರೂ ದೇಶದ ಜನರು ಅಂತ ಅರ್ಥ ಇರ್ತದೆ. ಅಂದರೆ ಜಗತಃ ಪಿತರು ಅಂದರೆ ದೇಶದ, ಪ್ರಪಂಚದ, ವಿಶ್ವದ ತಂದೆ ತಾಯಿಗಳು ಅಂತ ಆಗ್ತದೆ. ಆದರೆ ವೇದವ್ಯಾಸರು ಹೇಳಿದ್ದು ಜಗತಾಂ ಅಂತ. ದೇಶಕ್ಕೆ ಬಹುವಚನ ಬೇಕಾಗಿಲ್ಲ, ಬರಬಹುದು, ಬರಬಾರದು ಅಂತಲ್ಲ. ಆದರೆ ದೇಶ ಒಂದೇ ಆಗುವಾಗ ಏಕವಚನ ನಡೆಯುತ್ತದೆ. ವಿಶ್ವಂ ಹೇಳುವುದು, ಪ್ರಪಂಚ, ಜಗತ್ತು ಹೇಳುವಂಥದ್ದೆಲ್ಲ ಸಾಮಾನ್ಯವಾಗಿ ಏಕವಚನದಲ್ಲಿ ನಡೆದೋಗುತ್ತೆ. ಬಹುವಚನ ಹಾಕುವುದರಿಂದ ದೇಶಸ್ತು ಭುವನೇ ಜನೆ ಅಂತ ಹೇಳಿಕೊಂಡು ದೇಶ ಶಬ್ದವು ಮನುಷ್ಯರನ್ನು ಹೇಳುತ್ತದೆ. ಆದರೆ ಜಗತಾಂ ಅಂದರೆ ಮನುಷ್ಯರ. ಮತ್ತೆ ಊರನ್ನು ಯಾರಾದರೂ ಹುಟ್ಟಿಸ್ತಾರೆ, ಅದು ಸತ್ಯವೇ. ಮತ್ತೆ ತಂದೆ ತಾಯಿಗಳು ಅಂದ ತಕ್ಷಣ ಹುಟ್ಟಿಸುವವರು ಅಂತ ಅರ್ಥ ಒಂದು ಲೆಕ್ಕದಲ್ಲಿ. ಪಾಲಕರು ಅನ್ನೋದು ಅರ್ಥ ಉಂಟೇ ಉಂಟು. ಅದು ಎರಡನೇ ಅರ್ಥ, ಗೌಣ ಅರ್ಥ. ಹುಟ್ಟಿಸಿದ ನಂತರ ಪಾಲಿಸಲೇಬೇಕು. ಪಾಲಿಸುವುದು ಒಂದು ಧರ್ಮವೇ. ಪಾಲಿಸುವ ಧರ್ಮಕ್ಕಿಂತ ಮಿಗಿಲು ಧರ್ಮ ಹುಟ್ಟಿಸುವಂಥದ್ದು. ಅದರಿಂದ ಹೊತ್ತವರು ಎನ್ನುವುದಕ್ಕಿಂತಲೂ ಹೆತ್ತವರು ಜಾಸ್ತಿ. ಅಂದು ಜಗದಪ್ಪಿತರವು ಅಂತ ಪಾರ್ವತಿ ಪರಮೇಶ್ವರರಿಗೆ ಒಂದೊಮ್ಮೆ ನಾವು ಉಲ್ಲೇಖ ಮಾಡಿದರೆ ಆ ಶಬ್ದ ಜಗತ್ತನ್ನು ಪಾಲನೆ ಮಾಡುವವರು ಎನ್ನುವ ಅರ್ಥದಲ್ಲಿ ಸುಲಭ. ತುಂಬ ಜನ ನೋಡಿಕೊಳ್ಳುವರಿದ್ದರೆ ಇವರು ಇದ್ದಾರೆ ಅಂತ. ಆದರೆ ಜಗತ್ತನ್ನು ಹೆತ್ತಿದ್ದಾರೆ ಅಂತ ಹೇಳುವುದಾದರೆ ಅದರ ಊರನ್ನು ಹೆರಿಲಿಕ್ಕೆ ಬರುವುದಿಲ್ಲ. ಊರನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ನಿರ್ಮಾತಾರೋ ಹೇಳಬೇಕು ಶಬ್ದ. ನಿರ್ಮಾತೃ ಶಬ್ದ ಬೇರೆ, ಅದು ಮಾತೃ ಶಬ್ದ. ಪಿತೃ ಶಬ್ದ ಬೇರೆ, ಪಾಲನ ಶಬ್ದ ಬೇರೆ. ಹೀಗಾಗಿ ಬಹಳ ಚಂದವಾಗಿಯೇ ಬಹುವಚನ ಕೊಟ್ಟು ಜೀವಜಾತಗಳ ಅಂದರೆ ಜೀವಾಭಿಮಾನಿ ಶೇಷ ಅನ್ನುವ ತತ್ವ ಅದು ವೇದವ್ಯಾಸರ ಹಿನ್ನೆಲೆಯಲ್ಲಿ ಬಂದಿದೆ. ಜಗತಾಂ ಪಿತರು ಅನ್ನುವಲ್ಲಿ ಜೀವರಾಶಿಗಳ ಅಭಿಮಾನಿಯಾಗಿ, ಹುಟ್ಟಿಗೆ ಕಾರಣನಾಗಿ, ಶರೀರ ಪುರುಷನಾಗಿ, ಜೀವಾಭಿಮಾನಿ ಶೇಷಶ್ಚ ಅಂತ ಹೇಳಿದಾಗೆ ನಾಮ್ನಾ ಸಂಕರ್ಷಣಸ್ಯ ಚ ವಾಸುದೇವಾದ ಜನಿಹಿ ಪ್ರೋಕ್ತ ಅಂತ ಹೇಳಿದಾಗೆ ಭಗವಂತನಿಂದ ಸಂಕರ್ಷಣನ ಹುಟ್ಟು, ಸಂಕರ್ಷಣನಿಂದ ಇತರ ಜೀವರ ಹುಟ್ಟು. ಪ್ರತಿಬಿಂಬಾಸ್ತು ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾ, ದೇವತೆಗಳೆಲ್ಲರೂ ಪ್ರತಿಬಿಂಬ ಅಂದರೆ ಸೃಷ್ಟಿಯ ವ್ಯವಸ್ಥೆ. ಇವಾಗ ಚಂದವಾಗಿ ತಾತ್ವಿಕವಾಗಿ ವೇದವ್ಯಾಸರು ಜಗತಾಂ ಪಿತರು ತೌಚ ಅಂತ ಹೇಳಿ ಲೋಕದಲ್ಲಿ ಸಿಗುವಾಗ, ವಾಡಿಕೆಗೆ ಬಂದಾಗ ಎಲ್ಲರೂ ಒಪ್ಪಿಕೊಂಡಾಗ ಇವರೇ ಅಪ್ಪ ಅಮ್ಮ. ಅವರ ಹತ್ರ ಕೇಳಿದವರು ಹೇಳ್ತಾರೆ ನಾವಲ್ಲ, ನಮ್ಮ ಅಪ್ಪ ಅಮ್ಮ ಪ್ರಾಣತತ್ವ ಇದೆ, ಭಾರತಿ ಇದ್ದಾಳೆ ಅಂತ. ಇನ್ನು ಮುಂದಕ್ಕೆ ಹೋದರೆ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಆದರೆ ಭಗವಂತ ಹೆರುವುದಿಲ್ಲ, ಹೊರುವುದು ಮಾತ್ರ. ನಾಭಿಗಮನದಲ್ಲಿ ಹೊತ್ತದ್ದಲ್ಲೇನು ಅಂದರೆ ಭಗವಂತನ ಇರಲಿಕ್ಕೆ ಅವನದ್ದು ಜಡ ದೇಹವೇ ಅಲ್ಲ. ಈ ಗರ್ಭ, ಆಶಯ, ಹೀಗೆ ಹಾಗೆ ಎಲ್ಲ ಹೇಳುವಂಥದ್ದು ಧಾತು, ನಿರ್ಮಿತಿ ಇವೆಲ್ಲ ಇರುವುದು ಜಡ. ಅದರಿಂದ ಭಗವಂತ ಜಡವನ್ನು ಕುಂಬಾರ ಮಡಿಕೆ ಮಾಡಿದ ಹಾಗೆ ಸೃಷ್ಟಿ ಮಾಡುತ್ತಾನೆ. ಅದರಲ್ಲಿ ಮಡಿಕೆಯಲ್ಲಿ ಕುಂಬಾರನ ಕೆಲಸ ಏನು? ನಿಮಿತ್ತ ಕಾರಣವನ್ನು ಹೊರಗಿದ್ದುಕೊಂಡು, ಅವನು ಅದಕ್ಕೆ ಉಪಾದಾನ ಅಲ್ಲ. ಕುಂಬಾರನೇ ತನ್ನ ಕೈಗಳೇ ಕಾಲುಗಳೇ ಮಡಿಕೆಯಲ್ಲಿ ಸೇರಿಕೊಳ್ಳುವುದಿಲ್ಲ, ಆಗಿ ಹೋಗುವುದಿಲ್ಲ. ಉಪಾದಾನ ಅಂದರೆ ರಾ ಮೆಟೀರಿಯಲ್ಸ್ ಹೇಳಿಕೊಂಡಾಗಿ. ಮಡಕೆ ಮಾಡಲಿಕ್ಕೆ ಮಣ್ಣು ಉಪಾದಾನ ಕಾರಣ. ಮಣ್ಣಿಲ್ಲದೆ ಸಾಧ್ಯವೇ ಇಲ್ಲ. ಮಣ್ಣೇ ರೂಪ ಪರಿವರ್ತನೆಗೊಳ್ಳುವಂಥದ್ದು. ಮಣ್ಣಿಗೆ ಒಂದು ಮಡಕೆ ಆಕಾರವನ್ನು ಕೊಡುತ್ತಾನೆ. ಆದರೆ ಕೊಡುವವನು ಅಲ್ಲಿ ಇಲ್ಲದಿದ್ದರೆ ಮಣ್ಣೇ ಮಡಿಕೆ ಆಗುವುದಿಲ್ಲ. ಹೇಳಿದ್ದು ಸರಿ ಉಪಾದಾನ ಅಂತ. ಆದರೆ ಮಣ್ಣನ್ನು ಮಡಕೆಯಂತೆ ಮಾಡಲಿಕ್ಕೆ ಒಬ್ಬ ಚಮತ್ಕಾರವುಳ್ಳವನು ಬೇಕು, ಅವನು ಕುಂಬಾರ ಕರ್ತ. ಆದರೆ ಅವನು ಕಾರಣ ಅಂದರೆ ನಿಮಿತ್ತ ಕಾರಣ, ಅವನು ರಾ ಅಲ್ಲ. ಅದರಿಂದ ಪ್ರಪಂಚದಲ್ಲಿ ಇಡೀ ಜಗತ್ತಿಗೆ ಸೃಷ್ಟಿಗೆ ಭಗವಂತ ಕಾರಣ ಅನ್ನೋ ಮೂಲಕ ಅವನು ಜಗತ್ತಿನಲ್ಲಿ ಸೇರಿ ಹೋಗುವುದಿಲ್ಲ, ಹೊರಗೆ ನಿಂತು ಕೆಲಸ ಮಾಡುತ್ತಾ ಇದ್ದ. ಇದನ್ನು ಹೇಳಬೇಕು ಅವನಿಗೆ. ಹಾಗಾಗಿ ಭಗವಂತ ವಿಕಾರ ಇಲ್ಲ.
ತಂದೆ ತಾಯಿಗಳಲ್ಲಿ ಮಕ್ಕಳಾಗಬೇಕಾದ್ರೆ ವಿಕಾರ ಉಂಟು. ಅವರು ಊಟ ಮಾಡಿದ್ದು, ಅವರು ನೋಡಿಕೊಂಡದ್ದು ಅವೆಲ್ಲ ಪರಿಣಾಮವಾಗಿ ಹೊರಗೆ ಬರ್ತದೆ ಅವನ ದೇಹ ನಿರ್ಮಾಣದಲ್ಲಿ. ಮಕ್ಕಳ ದೇಹದ ನಿರ್ಮಾಣದಲ್ಲಿ ತಂದೆ ತಾಯಿಗಳ ದೇಹಗಳ ಪಾರ್ಟ್ಸ್ಗಳು ಸೇರಿಕೊಳ್ಳುತ್ತವೆ. ಆದರೆ ದೇವರ ಪಾರ್ಟ್ಸ್ಗಳು ಲೋಕದಲ್ಲಿ ಸೇರಿಕೊಳ್ಳಿಕ್ಕಿಲ್ಲ. ಯಾಕೆಂದ್ರೆ ಅದು ಜಡ ಅಲ್ಲ. ದೇವರ ಪಾರ್ಟ್ಗಳು ಪಾಂಚಭೌತಿಕವಾದ ಶರೀರ ಭಗವಂತನದ್ದಲ್ಲ. ಹೀಗೆ ಬಹಳ ಚಂದವಾಗಿ ಪುರಾಣಗಳು ತುಂಬ ತಾತ್ವಿಕ ನೆಲೆಯಲ್ಲಿ ಮಾತಾಡ್ತವೆ. ಅದರಿಂದ ಅವರು ಸ್ಪ್ಲಿಟ್ ಮಾಡಿ ಹೇಳುವ, ಬಹುವಚನವನ್ನು ತಂದು ಹೇಳುವ, ಈ ಗೆರೆಗಳೆಲ್ಲ ನಾವೆಲ್ಲ ಕದ್ದುಕೊಂಡು ಅನುವಾದ ಮಾಡಲಿಕ್ಕೆಯೋ ಅಥವಾ ಇನ್ನೇನೋ ಪರಿವರ್ತನೆ ಮಾಡಲಿಕ್ಕೆ ಹೊರಟ್ರೆ ಸೋಲ್ತೇವೆ. ಅವನ ಕಾಲದಲ್ಲಿ ಅವನು ಶೈನ್ ಆಗಿರಬಹುದು ಹೇಳಿಕೊಳ್ಳುವ ಮೂಲಕ. ನಂತರ ಕಾಲದವರು ಕಣ್ಮುಚ್ಚಿಕೊಂಡು ಓದುವುದರಿಂದ ಖುಷಿ ಪಟ್ಟಿರಬಹುದು. ಆದರೆ ಪುರಾಣಗಳು ಅದು ತೆರೆದುಕೊಂಡಾಗ, ಮನೆಯಲ್ಲಿ ಕೂದದೇ ಇದ್ದರೆ, ಎಲ್ಲರ ಕೈಗಳಿಗೆ ಸಿಗದೆ ಹೋದರೆ ಸರಿ, ಅದು ಹೊರಗೆ ಬಂದಾಗ ಖಂಡಿತವಾಗಿ ಸೋಲ್ತಾರೆ ಮಹಾಕವಿಗಳು ಕೆಲವೊಮ್ಮೆ. ಹಾಗಾಗಿ ಅನೇಕ ಈ ಐಗಿರಿ, ನಂದಿನಿ, ವಿಶ್ವವಿನೋದಿನಿ ಇವೆಲ್ಲ, ಶೈಲಸುತೆ, ಈ ಮೀಟರ್ಗಳಲ್ಲಿ ಈ ರೀತಿಯಾಗಿ ಗೌರಿ ಚಿಂತನೆ ಮಾಡಿದ್ದೆಲ್ಲ ಪುರಾಣ. ಸೇಮ್ ಆಸ್ ಇಟ್ ಈಸ್. ಶಬ್ದಗಳು ಕೆಲವು ಬೇರೆ. ಗೌರಿಯನ್ನೇ ಪ್ರಾರ್ಥನೆ ಐದಿಂದಲೇ ಶಬ್ದದಿಂದಲೇ ಸ್ಟಾರ್ಟ್ ಮಾಡಿಯೇ ಮಾಡಿದ್ದಾರೆ. ವೇದವ್ಯಾಸ ಮಾಡೋ ಪ್ರಸಂಗದಲ್ಲಿ ವೇದವ್ಯಾಸರಲ್ಲೇ ಯಾರಂತ ಮೂಲಕ. ಹಾಗೆ ಎಲ್ಲ ಮಾತ್ರಿಕೆಗಳು, ಮೀಟರ್ಗಳು, ಛಂದಸ್ಸುಗಳು, ಪ್ರಾರ್ಥನೆಗಳು ಇವೆಲ್ಲ ಒರಿಜಿನಲ್ ಪುರಾಣಗಳಲ್ಲಿ ಎತ್ತಲ್ಪಟ್ಟಿವೆ. ಆದರೆ ಮುಂಬಂದ ಕೆಲವು ಕವಿಗಳು ಅದರ ಆದರ್ಶಗಳಲ್ಲಿ, ಆ ಮಾತೃಕೆಗಳಲ್ಲಿ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ನಾವಿವತ್ತು ಅದನ್ನೇ ಗಮನಿಸಿ ದೊಡ್ಡ ಸಂಗತಿ ಮಾಡಿದ್ದೇವೆ. ನಿಜವಾಗಿ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹಿಂದೆ ಹೇಳಿದ ಗೆರೆ ಉಂಟಲ್ಲ, ಅದು ನಿಜವಾಗಿ 100% ಸರಿ. ಹೇಗೆ ಎನ್ನುವುದು ಗೊತ್ತಿಲ್ಲ. ಹೀಗೆ ಎಲ್ಲರೂ ಕದ್ದದ್ದೇ ಎನ್ನುವುದರಿಂದಲೇ ವ್ಯಾಸೋಚ್ಚಿಷ್ಟಂ ಅಲ್ಲ, ವ್ಯಾಸರಿಂದ ಸ್ಥೇಯವಾದದ್ದು, ಕದಿಯಲ್ಪಟ್ಟದ್ದು ಎಲ್ಲರಿಂದ. ಹಾಗೆ ಹೀಗೆ ತಂದೆ ತಾಯಿಗಳನ್ನು ಜಗತ್ತಿನ ಸೃಷ್ಟಿಯ ಅಂಗಳದಲ್ಲಿ ತೋರಿಸಿಕೊಟ್ಟಾಗ ಜೀವದ ಅಭಿಮಾನಿಯಾಗಿ ನಮಗೆ ಶೇಷ ಸಿಗ್ತಾನೆ. ಹೀಗೆ ಎಲ್ಲರ ತತ್ವಗಳ ಚಿಂತನೆಯಲ್ಲಿ ಎಲ್ಲ ಜೀವರು ಮಹಾಲಕ್ಷ್ಮಿಯಿಂದ ಅನುಗ್ರಹಿತರೇ ಆಗ್ತಾರೆ, ಆಗಲೇಬೇಕು. ನೇರ ಭಗವಂತನಿಂದ ಸೃಷ್ಟಿಗೆ ಯಾರು ಬರಲಿಲ್ಲ. ಆದ್ದರಿಂದ ಕೃಷ್ಣನೇ ಹೇಳ್ತಾನೆ, ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ, ಸಂಭವ ಸರ್ವಭೂತಾನಾಂ ಅಂತ ಹೇಳುತ್ತಾ, ನಾನು ಎಲ್ಲವನ್ನು ಮಹತ್ತತ್ವದಲ್ಲಿ ಅಲ್ಲ ಇವಳಲ್ಲಿ ಅವೇತರಲ್ಲಿ ಮಹಾಲಕ್ಷ್ಮಿಯಲ್ಲಿ ನಾನು ಇಡುತ್ತೇನೆ, ಸೃಷ್ಟಿಗೆ ಅನುಕೂಲ ಮಾಡಿಕೊಡುತ್ತೇನೆ ಅಂತ. ಹಾಗಾಗಿ ಮಹಾಲಕ್ಷ್ಮಿಯ ಮಾಧ್ಯಮವನ್ನೇ ಇಟ್ಟುಕೊಂಡು ಬ್ರಹ್ಮಾದಿ ದೇವತೆಗಳ ಪರಿಪೂರ್ಣವಾದ ಸಾಧನೆ, ಸೃಷ್ಟಿ, ಸಂಹಾರವೂ ಆಗಿದೆ. ಹೀಗಾಗಿ ಆಚಾರ್ಯರ ಈ ಶ್ರೀಸ್ತುತಿ ಸ್ವಲ್ಪ ಉನ್ನತ ಮಟ್ಟದ ಅನೇಕ ಅಂಶಗಳ ಹಿನ್ನೆಲೆಯಲ್ಲಿ ತಯಾರಾಗಿದೆ. ನೋಡಿಕೊಳ್ಳುವ ಹೆಚ್ಚುಗಾರಿಕೆ ಅಂತಹ ಒಂದು ಕಾಣ್ಮೆ ಅಲ್ಲಿ ನಮಗೆ ಬೇಕಾಗುತ್ತೆ, ತುಂಬ ಕಷ್ಟ ಅದು. ಹೀಗೆ ಶೇಷನ ಬಗ್ಗೆ ಮಾತಾಡುತ್ತಾ, ತತ್ಪಾದ ಪಂಕಜ ಮಹಾಸನತಾಂ, ಅವ ದೇವರ ಪಾದ ಎಲ್ಲಿ? ಇಡೀ ಬ್ರಹ್ಮಾಂಡ ದೇಹದ ಭಗವಂತನ ಬಗ್ಗೆ ಚಿಂತನೆ ಮಾಡುವಾಗ ಪಾತಾಳ ಮೇತಸ್ಯ ಹಿ ಪಾದ ಮೂಲಂ ಅಂತ ಶುರು ಮಾಡಿದರು. ಪಾತಾಳದೆಡೆಗೆ ಭಗವಂತನ ಪಾದದ ಅನುಸಂಧಾನ. ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ ಅಂತ, ದೇವರ ತಲೆ ಅದು ಸತ್ಯಲೋಕದವರೆಗೆ ಅಂತ. ಹಾಗೆ 14 ಲೋಕಗಳನ್ನು ದೇವರ ವೈಭವದ ಒಂದು ಪ್ರತೀಕವಾಗಿ ಉಪಾಸನೆಗೆ ಇಟ್ಟುಕೊಂಡ್ರೆ, ಈಗ ತತ್ಪಾದ ಪಂಕಜ ಭಗವಂತನ ಅಡಿದಾವರೆ, ಅದು ಇಡೀ ಬ್ರಹ್ಮಾಂಡ ಕೊನೆಯ ತಾಣ. ಅದಕ್ಕೆ ಆಸನ ಅಂದರೆ ಅದನ್ನು ಹೊತ್ತವನು ಅಂತ ಇನ್ನೊಂದು ಅರ್ಥದಲ್ಲಿ ಶೇಷನ ಚಿಂತನೆ ಮಾಡುವಾಗ, ತತ್ಪಾದ ಪಂಕಜ ಮಹಾಸನತಾ ಮಮಾಪ. ಈಗ ಇಡೀ ಬ್ರಹ್ಮಾಂಡ ಎನ್ನುವುದು ಎಷ್ಟು ದೊಡ್ಡದಾಗತ್ತೆ, 14 ಲೋಕದ ಮೂಟೆ, ಅದಕ್ಕೆ ಅವನು ಮಹಾಸನ ಆದ. ಈಗ ಅವನು ದೊಡ್ಡ ಮಣೆ ಆಗಿಬಿಟ್ಟು. ಸಾಮಾನ್ಯವಾಗಿ ನಾವು ಕೂತ್ಕೊಳ್ಳೋದಾದ್ರೆ ಮಣೆ ಹೆಚ್ಚು ಕಡೆ ಇಡುವುದು ಸಣ್ಣದೇ, ಅದು ನಿಜವಾಗಿ ಇರಬೇಕಾದ್ರೂ ನಮಗಿಂತ ದೊಡ್ಡದು. ನಾವು ಕೂತ್ಕೊಳ್ಳೋದು ಬೇಡ, ಹಿಡಿಯೋದು ಬೇಡವಾ? ಏಕದೇಶದಲ್ಲಿ ಕೂತ್ಕೊಳ್ಳಿಕ್ಕಾಗತ್ತಾ? ಪ್ರಯೋಜನ ಇಲ್ಲ. ಇನ್ನು ಮಣೆ ಯಾವಾಗಲೂ, ಆಸನ ಯಾವಾಗಲೂ ದೊಡ್ಡದಿರ್ತದೆ, ಹಾಸಿಗೆ ದೊಡ್ಡದಿರೋದಿಲ್ವ, ನಾವು ಸಣ್ಣಗಿರೋದಿಲ್ವ? ಹಾಗೆ ಎಲ್ಲವೂ ಹಾಗೆ, ಚಾಪೆ ಆಗಲಿ, ಹಾಸಿಗೆ ಆಗಲಿ ಅಥವಾ ಆಸನವಾಗಲಿ, ನಾವು ಕೂತ ಕುರ್ಚಿಯೇ ಇರಲಿ, ನಮಗಿಂತ ದೊಡ್ಡಿದ್ರೆ ಮಾತ್ರ ನಾವು ಕೂತ್ಕೊಳ್ಬೋದಲ್ಲ ಅದರಲ್ಲಿ. ಅದು ನಮಗಿಂತ ಸಣ್ಣದಾಗಿ ಬಿಟ್ಟು ನಾವು ಅದರಲ್ಲಿ ಕೂತ್ಕೊಳ್ಳೋದು ಹಿಡಿಯುವುದೇ, ಅದು ಮುಟ್ಟಿಕೊಂಡು ಆಗ್ತದೆ ಇರಲಿಕ್ಕೆ. ಈಗ ಆಸನ ಯಾವತ್ತೂ ನಮ್ಮನ್ನು ಪರಿಪೂರ್ಣವಾಗಿ ಕವರ್ ಮಾಡಬೇಕು. ಹಾಗಾಗಿ ಬ್ರಹ್ಮಾಂಡ ಅದು ಭಗವಂತನ ಪಾದಸ್ಥಾನ ಅನಿಸ್ತದೆ. ಪಾತಾಳ ಅದರ ಅಡಿಯಲ್ಲಿನ ಆಸನ, ಆಸನ ಯಾವಾಗಲೂ ಅಡಿಯಲ್ಲಿರುತ್ತೆ.
ಅಂದರೆ ದೇವರ ಪಾದಸ್ಥಾನ ಅನಿಸಿಕೊಂಡ ಬ್ರಹ್ಮಾಂಡದ ಪಾತಾಳದ ಅಡಿಯಲ್ಲಿ ಅನೇಕ ಪುರಾಣಗಳು ಶೇಷನ ಚಿಂತನೆ ಮಾಡುವಾಗ ಹೇಳುತ್ತದೆ. ಪಾತಾಳದಲ್ಲಿ ಅಡಿಯಲ್ಲಿ ಶೇಷ ಇದ್ದಾನೆ, ಶೇಷ ಲೋಕ ಇದೆ, ಕಂಡವರಿದ್ದಾರೆ, ಕಾಣುತ್ತಾರೆ. ಈ ಚಿತ್ರಕೇತು ಗಂಧರ್ವ ಇವರೆಲ್ಲ ಉಪಾಸನೆ ಮಾಡುವ ಲೆಕ್ಕ ಹೇಳುವಾಗ ಪುರಾಣಕಾರರು ಪಾತಾಳ ಮೂಲದಲ್ಲಿರುವ ಸಂಕರ್ಷಣ ಶಕ್ತಿಯನ್ನು ಚಿಂತನೆ ಮಾಡಿದ, ನೋಡಿದ, ಪ್ರತ್ಯಕ್ಷ ಮಾಡಿಕೊಂಡ. ನೋಡಿ, ಈ ನೆಲ ಖಾಲಿ ಕಾಣುವುದಿಲ್ಲ. ಯೋಗಿಗಳಿಗೆ ಈ ನೆಲದ ಅಡಿಯಲ್ಲಿ ನಿಂತ ಹಾವು ಕಾಣ್ತದೆ. ಈ ನೆಲ ಎಲ್ಲಿ ಯಾರನ್ನು ಮುಟ್ಟಿಕೊಂಡಿದೆ ಎನ್ನುವುದು ಅವರಿಗೆ ಗೋಚರ ಆಗುತ್ತೆ. ಅದನ್ನು ಇಲ್ಲಿ ಉಲ್ಲೇಖ ಮಾಡಿ ತತ್ಪಾದ ಪಂಕಜ ಮಹಾಸನತಾಮುವಾಪದಲ್ಲಿ ದೇವರ ಕೋಣೆಯೊಳಗೆ ಆಸನನಾಗಿ ಭಗವಂತ ಕೂತಿದ್ದಾನೆ ಶ್ವೇತದ್ವೀಪಾದಿಗಳಲ್ಲಿ ಎನ್ನುವ ಅರ್ಥ ಇದ್ದ ಹಾಗೆಯೇ ದೇವರ ಭೌಮವಾದ ವ್ಯಕ್ತಿತ್ವವನ್ನು ನೋಡುವ ಪ್ರತೀಕವಾಗಿ ಉಪಾಸನೆಗೆ ಇವ ತಲ್ಲೋಕಬದ್ಧಂ ಸವೇವ ವಿಷ್ಣು ಅಂತ ಹೇಳಿಕೊಳ್ಳುವ ಮೂಲಕ ಲೋಕಾತ್ಮಕವಾದ ವಿಷ್ಣು ರೂಪವನ್ನು ಚಿಂತನೆ ಮಾಡಿದರೆ ಅದಕ್ಕೆ ಆಸನ ಅನಿಕೊಳ್ಳುವಲ್ಲಿ ಶೇಷ ಅವನು ಸ್ವಯಂ ಎಷ್ಟು ಕಡೆಯಲ್ಲಿ ಇರ್ತಾನೆ ನೋಡಿ. ಅವನು ಅನಂತಾಸನದಲ್ಲಿ ಇದ್ದಾನೆ ಭಗವಂತ ಆಸನನಾಗಿ, ಇಲ್ಲಿಯೂ ಸಿಗ್ತಾನೆ ಲೋಕದಡಿಯಲ್ಲಿ ಬಂದಾಗ. ಹಾಗೆ ಅನೇಕ ರೂಪಗಳಲ್ಲಿ ಅವನು ಇರಲಿಕ್ಕೆ ಉಂಟು ಅನ್ನುವ ಇದು ಒಂದೇ ಶಬ್ದವನ್ನೇ ಆಚಾರ್ಯ ಹೇಳುವ ರೀತಿ ನೋಡಿಕೊಂಡಾಗ ಅನೇಕ ಅರ್ಥಗಳಲ್ಲಿ ಅವನ ಅನೇಕ ಅಕೂತಗಳ ಅಭಿಪ್ರಾಯಗಳ ಅನುಸಂಧಾನವನ್ನು ಮಾಡಲಿಕ್ಕೆ ಆಗುವಾಗೆ ತತ್ಪಾದ ಪಂಕಜ ಮಹಾಸನತಾಮಾಪ ಎಲ್ಲಿ ಎಲ್ಲ ಭಗವಂತನ ರೂಪ ಚಿಂತನೆ ಮಾಡ್ತೀರೋ ಅಲ್ಲಿ ಎಲ್ಲ ಶೇಷನ ಪೀಠದ ಕಲ್ಪನೆಯನ್ನು ಮಾಡಿಕೊಳ್ಳಲಿಕ್ಕೆ ಉಂಟು. ಇದು ಒಂದು ಅರ್ಥದಲ್ಲಿ ಪಾದ ಎನ್ನುವುದನ್ನು ಪ್ರತೀಕ ಅಂತ ಮಾಡಿಕೊಂಡ್ರೆ ಭಗವಂತನ ಪ್ರತೀಕಕ್ಕೆ ಪದ್ಮಪೀಠವಾಗಿ ಪಂಕಜ ಮಹಾಸನತಾಮಾಪ ಅಂತ ಎಲ್ಲಿದೆ? ನಮ್ಮ ಮನೆ ಪ್ರತಿಮೆಯಲ್ಲಿ ಅಡಿಯಲ್ಲಿ ಏನಿಲ್ಲ, ಶೇಷ ಇಲ್ಲ. ಎಲ್ಲಿಯೋ ನರ್ತನ ಕೃಷ್ಣನ ಅಡಿಯಲ್ಲಿ ತುಂಬಿಸ್ತಾರೆ ಕೆಲವೊಮ್ಮೆ ಶೇಷ ಪ್ರತಿಮೆಯನ್ನು. ಅದು ನೋಡಿಕೊಂಡ್ರೆ ಶೇಷ ಎಲ್ಲ ಆಗುತ್ತೆ. ಅವ ಅಡಿಯಲ್ಲಿ ಬಿದ್ದವನು ಕಾಳಿಯನಾಗಿ ಹೋಗ್ತಾನೆ, ಹೊಣಿಲಿಕ್ಕೆ ಶುರು ಮಾಡಿದ್ವಿ. ಇನ್ನು ವರಾಹನ ಕಾಲಡಿಯಲ್ಲಿ ಇರುತ್ತೆ, ಅದು ಶೇಷನೇ, ಹೇಗೆ ಭೂಮಿಯನ್ನು ಹೊತ್ಕೊಳ್ಳಿಕ್ಕೆ ಹೋಗುವಾಗ. ಇನ್ನು ನರಸಿಂಹನ ಹಿಂಬದಿಯಲ್ಲಿ ಇರ್ತದೆ, ಅದು ಶೇಷನೇ. ಛತ್ರಿ ಭೂತವಣಾತವಿಂದ್ರಿಯಲ್ಲಿ ಹೇಳಿಕೊಳ್ತಾರೆ, ಕೊಡೆಯಾಗಿ ಆದದ್ದು ಕಾಣಿಸಿಕೊಡುವ ಇನ್ನೊಂದು ಐಗಿರಿ ರೂಪದಲ್ಲಿ ಕಾಣಿಸಿಕೊಡ್ತದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಇಂಥದ್ದು ಕೆಲವು ಕಡೆಯಲ್ಲಿ ಕೆಲವು ಮಾತ್ರಗಳೇ ಇರ್ತವೆ ಪೀಠದಲ್ಲಿ, ಎಲ್ಲರಲ್ಲಿ ಇಲ್ಲ ಅಂದರೆ ಅದಕ್ಕೆ ನಾನು ಹೇಳಿದೆ ತತ್ಪಾದ ಪಂಕಜ ಮಹಾಸನತಾಮಾಪ ಅಂತ. ಪ್ರತಿ ಪ್ರತಿಮೆಯ ಅಡಿಯಲ್ಲಿ ಪದ್ಮಪೀಠ ಅಂತೂ ಇರ್ತದೆ. ಪದ್ಮಾಕಾರದಲ್ಲಿ ಬರಬೇಕಾಗಿಲ್ಲ, ಹೆಸರು ಕಾಣದಿದ್ದು ಒಂದು ಪೀಠ, ಅದು ಪದ್ಮಪೀಠವೇ. ಹಾಗಾಗಿ ಪದ್ಮಪೀಠವನ್ನಾಗಿಸಿದ್ದು ದೇವರು ಇವನಲ್ಲಿ. ಇವನ ಹೆಡೆಯಲ್ಲೇ ಪದ್ಮದ ಚಿಹ್ನೆ ಇದೆ ಅಲ್ಲ, ಅದೇ ಖಾಲಿ ಹೆಡೆ ಕಾಣುವುದಿಲ್ಲ. ನಮಗೆ ಇಡೀ ಶೇಷ ಕಾಣ್ತಾನೆ ಇಲ್ಲಿ, ಅವನ ಬಾಲ ಮೈಪುರ ಇಲ್ಲಿ ಕಾಣುತ್ತೆ ಇಲ್ಲಿ. ಕೊನೆಗೆ ನಾವೊಂದು ಸುಮ್ಮನೆ ಸಾಂಕೇತಿಕವಾಗಿ ಅವನ ತಲೆಯನ್ನು ಕಾಣಿಸ್ತೇವೆ. ಅದು 1000 ತಲೆ ಕಾಣ್ತದೆ ಇಲ್ಲ, ಅದರಲ್ಲಿ ಕೆಲವು ತಲೆ 5, 7, 9 ಅಲ್ಲಿ ಜಾಗ ಇರುವಷ್ಟು ಮಾಡಿ. ಹಾಗಾದರೆ ಕಮ್ಮಿ ಮಾಡಿ ಕೊನೆಗೆ ಹೇಳ್ತಾರೆ ತಲೆಯೂ ಮಾಡಬೇಡಿ, ಮತ್ತೆ ತಲೆಯ ಚಿಹ್ನೆ ಮಾಡಿ ಸಾಕು, ಪದ್ಮ ಚಿಹ್ನೆ. ಆ ಪದ್ಮ ಅದು ಶೇಷನ ತಲೆಯ ಮೇಲಿದ್ದ ಭಗವಂತನ ಪಾದದ ಗುರುತು. ಸರಿ, ಅಲ್ಲಿ ಅದೇ ಪೀಠ ಹೀಗಾಗಿ ಕೊನೆಯ ಹಂತದಲ್ಲಿ ಭಗವಂತ ಇದ್ದಾನೆ. ಭಗವಂತನ ತಾಗುವ ಸಂಬಂಧಪಟ್ಟ ಜಾಗ ಅದು ಪದ್ಮಕ್ಕೆ. ಅದು ತತ್ಪಾದ ಪಂಕಜ ಮಹಾಸನತಾಮ. ಎಲ್ಲ ಪ್ರತಿಮೆಗಳಿಗೂ ಭಗವಂತನ. ಹೀಗಾಗಿ ಚರ ಪ್ರತಿಮೆ ಇರಲಿ, ಅಚರ ಪ್ರತಿಮೆ ಇರಲಿ, ಇವೆಲ್ಲ ನಡೆದಾಡತಕ್ಕಂಥ ಜ್ಞಾನಿ ವರ್ಗಗಳು, ಚಿಂತಕರು, ಇವರು ದೇವರ ಪ್ರತಿಮೆ ಅಂತಾದರೆ ಆದೀತು. ಆ ಪ್ರತಿಮೆಗೆ ಈ ನೆಲವನ್ನು ಹೊತ್ತ ಶೇಷ ಅಲ್ಲಿದ್ದಾನೆ ಆಸನನಾಗಿ. ಅವನಿಗೆಲ್ಲ ಪ್ರತಿಮೆಗಳು ಆಸನನಾಗ್ತದೆ. ಎಂಥ ಅದ್ಭುತವಾದ ಸಾಧನೆ ಅವನು. ತತ್ಪಾದ ಪಂಕಜ ಮಹಾಸನತಾಮಾಪ. ಎಲ್ಲರಿಗೂ ವಿಶೇಷ ಇಂಬು ಕೊಡುವವನಾಗಿ, ನೆಲ ಹೊತ್ತವನಾಗಿ, ಭೂಧರನಾಗಿ ನಮಗೆ ಕಾಣಿಸಿಕೊಳ್ತಾನೆ ಅಂತ ಬಹಳ ಚಂದವಾದ ಒಂದು ಎಲ್ಲರೆಡೆಗೂ ಸಂಬಂಧಪಡತಕ್ಕಂಥ ಒಂದು ಅರ್ಥವನ್ನು ಅಲ್ಲಿ ಇಟ್ಟಿದ್ದಾರೆ. ತತ್ಪಾದ ಪಂಕಜ ಮಹಾಸನತಾಮಾಪ ಶರ್ವಾದಿವಂದ್ಯ ಶರಣ ಯಥಮಾಂಗಲೇಶಮಾಶ್ರಿತ್ಯ ನಾಗಪತಿ ಅನ್ಯ ಸುರೈ ದುರಾಪಾಂ ಅನ್ಯ ಸುರೈ. ಉಳಿದ ದೇವತೆಗಳಿಗೆ ಯಾರಿಗೂ ಸಿಗಲಾರದ, ಅನ್ಯ ಸುರರಿಂದ ಪಡೆಯಲಾಗದ ಮಹಾಸನದ ಅವಾಪ ಅಂತ ಅಲ್ಲಿಗೆ ಅನ್ವಯ. ದೊಡ್ಡ ಆಸನದ ಭಾಗ್ಯವನ್ನು ಹೊತ್ತಿದ್ದಾನೆ, ಪಡೆದಿದ್ದಾನೆ, ಯಾರಿಗೂ ಸಿಗಲಾರದ ಭಾಗ್ಯವನಿಗೆ ಸಿಕ್ಕಿದೆ ಅಂತ ಹೇಳಿಕೊಂಡು ಯಾರು ಪಡೆದವನು ಹೇಳಿದರೆ ನಾಗಪತಿ ಅಂತ ಹೇಳ್ತಾರೆ. ಇಲ್ಲಿ ಇವನನ್ನು ಗುರುತಿಸಿದ ಶಬ್ದ ಬಹಳ ಚಂದವಾಗಿದೆ. ನಾಗಗಳ ಒಡೆಯ ಅಂತ. ಇನ್ನೆಲ್ಲ ಪ್ರಸ್ತಾವ ಮಾಡಿದ್ದೆ. ಮೊನ್ನೆ ಕೆಲವು ಕಥೆಯನ್ನು ಹೇಳ್ತಾ ಕೆಲವರನ್ನು ಕರೆದಿದ್ದೆ. ಕಥೆ ನೆನಪಾಗಿರ್ಬೋದು.
ಭೀಮನನ್ನು ಕೊಲ್ಲಲಿಕ್ಕೆ ಹೋದಾಗ ಅಷ್ಟನಾಗಗಳನ್ನು, ಪ್ರಸಿದ್ಧವಾದವುಗಳನ್ನು, ದೊಡ್ಡ ನಾಗಗಳನ್ನು, ಶ್ರೇಷ್ಠ ನಾಗಗಳನ್ನು, ಕುಲನಾಗಗಳನ್ನು 8 ಭೀಮ ಎಸೆದಿದ್ದಾನೆ ಅಂತ ಕತೆ ಹೇಳಿದ್ದೇನೆ. ಕ್ಷಿಪ್ವಾ ಸುದೂರಂ ಉರುನಾಗ ವರಾನತಾಷ್ಟವು. ಮತ್ತೆ ತದ್ವಂಶಜಾನ್ ವಿನಿಹತ್ಯ ಪಿಪೀಲಿಕಾವತು ಅಂತ ಹೇಳಿದ್ದು. ಇನ್ನು ಇತರ ಅವುಗಳು ಇದ್ದರು ಅಲ್ಲಿ. ಭಾರತ ಸತ್ತ ಸುದ್ದಿ ಹೇಳಿದಲ್ವ, ಅದು ಸತ್ತದ್ದು ಸರಿಯೇ. ಅವುಗಳ ಇತರ ಜಾತಿಗಳು ಒಟ್ಟಲ್ಲಿ ಬಂದವುಗಳು ಉಳಿದವೆಲ್ಲ ಇರುವೆಯಂತೆ ಅಪ್ಪಚ್ಚಿಯಾಗಿದ್ದಾವೆ, ಸತ್ತಿದ್ದಾವೆ ಅಂತ. ಇವುಗಳು ಸಾಯುವುದಿಲ್ಲ, ದಿವ್ಯ ಹಾವುಗಳು, ದೇವತಾ ಶಕ್ತಿ ಸಂಪನ್ನಗಳು, ಮಂತ್ರಶಕ್ತಿಯಿಂದ ಸೆರೆಯಾದವುಗಳು. ಸಿಕ್ಕಿದ್ದಾದ್ರೆ ಈಗ ಹೇಳಿದರೆ ಶುಕ್ರೋಕ್ತ ಮಂತ್ರ ಬಲತಃ ಅಂತ ಹೇಳ್ತಾರೆ. ಶುಕ್ರಾಚಾರ್ಯರು, ದೈತ್ಯ ಗುರುಗಳು, ಬ್ರಾಹ್ಮಣರು ಅವರು ಮಂತ್ರ ಪ್ರಭಾವದಿಂದ ಅವುಗಳನ್ನು ಹಿಡಿದಾಗಿದ್ದಾರೆ. ಮಂತ್ರದಲ್ಲಿ ದೇವತೆಗಳು ಸಿಗ್ತಾರೆ ಅಂತ ಹೇಳ್ತಾರೆ. ಹೀಗೆ ತಾತ್ಕಾಲಿಕವಾಗಿ ಕೆಲಸ ಮಾಡಿಸಿದ್ದಾರೆ. ಹಾಗೆ ಅವಳಿಗೆ ಬಿಡುಗಡೆಯೂ ಆಗಿದೆ. ಭೀಮಸೇನ ಅವಳನ್ನು ಎಸೆದಿದ್ದಾನೆ ದೂರಕ್ಕೆ. ಕ್ಷಿಪ್ತ ದೂರ ಬಿಸಾಡುವ ಮೂಲಕ ಅವುಗಳು ಮತ್ತೆ ಬರುವುದು ಕಷ್ಟ, ಮತ್ತೆ ಹಿಡಿಯುವುದು ಅವುಗಳನ್ನು ಕಷ್ಟ. ಒಬ್ಬ ಮಾಂತ್ರಿಕ ಹೋಗಿ ಅದನ್ನು ಮತ್ತೆ ಹಿಡಿಲಿಕ್ಕೆ ದೂರ ಎಸೆಯಲ್ಪಟ್ಟಿವೆ. ಅದು 8 ದಿಕ್ಕಿಗೆ ಓಡಿರ್ಬೋದು ಬಿಸಾಡಿದ ಭೀಮಸೇನನ ರೀತಿ ನೋಡಿದರೆ. ವಾಯುಶಕ್ತಿಯಲ್ಲಿ ಎಷ್ಟು ದೂರಕ್ಕೆ ಎಸೆಯಲಿಕ್ಕೆ ಬರ್ತದೆ ನಂಬುವುದು ಹೇಗೆ ಕೇಳ್ಬೋದು ನೀವು. ಮಂಗ ಬಿಸಾಡಿದ್ದನ್ನು ನಂಬ್ತೀರಲ್ಲ ಹಾಗೆ. ಸಂಜೀವಿನಿ ಪರ್ವತ ತಂದಿದ್ದ ಹನುಮಂತ, ತರುವಾಗಲೇ ಅದರ ಮದ್ದಿನ ಗಾಳಿಗೆ, ಪರಿಮಳಕ್ಕೆ, ಔಷಧದ ಸಾಮರ್ಥ್ಯಕ್ಕೆ ಸತ್ತವುಗಳು ಎದ್ದವು ಎಲ್ಲ. ಅದರ ಕೆಲಸ ಆಯಿತು. ಹೇಗೂ ನಿಜವಾಗಿ ಲಕ್ಷ್ಮಣನೂ ಬೇಕಿತ್ತಲ್ಲಿ, ಲಕ್ಷ್ಮಣನೂ ಎದ್ದ. ಹನುಮಂತ ಅಲ್ಲಿಂದಲೇ ಬಿಸಾಡಿದ. ತರಲಿಕ್ಕೆ ಹೋಗಬೇಕು ಸಮ, ಇಡ್ಲಿಕ್ಕೆ ಹೋಗಬೇಕಾಗಿಲ್ಲ. ಮತ್ತೆ ಬಿಸಾಡಿದ್ರೆ ಆಯಿತು. ಅದು ಎಲ್ಲಿಯಾದರೂ ಇದ್ರೆ ಅದು ಲೆಕ್ಕಾಚಾರ ಉಂಟು. ಎಷ್ಟು ದೂರ ಓಡಿ ಬಂದಿದ್ದೇನೆ ತಂದು, ಹೇಗೆ ಬಿಸಾಡಿ ಎಲ್ಲಿ ಹೋಗುತ್ತೆ. ಸಾಮಾನ್ಯವಾಗಿ ಬೌಲರ್ ವಿಕೆಟ್ ಎಲ್ಲಿ ಉಂಟು ಸರಿ ನೋಡಿಕೊಂಡು ಬಿಸಾಡೋದು. ಒಂದೊಮ್ಮೆ ಬ್ಯಾಟ್ ತಪ್ಪಿಸಿದ್ರೆ ವಿಕೆಟ್ ಬೀಳ್ತದೆ ಗ್ಯಾರಂಟಿ. ಹಾಗಾದ್ರೆ ನನಗೆ ಅಭ್ಯಾಸ ಆಗಿದೆ. ಅಂದರೆ ಅಭ್ಯಾಸ ಮಾಡಿದರೆ ಎಷ್ಟು ದೂರಕ್ಕೆ, ಯಾವ ವೇಗದಲ್ಲಿ, ಎಲ್ಲಿ ನಿಂತು ಹೊಡೆದ್ರೆ ಏನಾಗುತ್ತೆ ನಮ್ಗೆ ಗೊತ್ತುಂಟು. ಇನ್ನು ಬಾಣದ ಪ್ರಯೋಗ ಅದು ಇನ್ನೂ ಚೆನ್ನಾಗಿ ಗೊತ್ತಿದೆ. ಗುರಿ ಎಲ್ಲಿರುತ್ತೆ ಅಂತ, ಅದನ್ನು ಹೇಗೆ ಮುಟ್ಟಬೇಕು ಅಂತ. ಬಾಣಕ್ಕೆ ಲಕ್ಷ್ಯ ವೇದಗಳಲ್ಲಿ ಗುರಿಯನ್ನು ನೋಡದೆ ಹೊಡೆದದ್ದು ಉಂಟು. ಶಬ್ದವೇದದಲ್ಲಿ ಕಿವಿಗೆ ಕೇಳಿ ಬಂದದ್ರಲ್ಲಿ ಹೊಡೆದದ್ದು ಉಂಟು ಬಾಣದ ಗುರಿ. ಇಷ್ಟೆಲ್ಲ ಸಾಮಾನ್ಯ ಮನುಷ್ಯನಿಗೆ ಅಭ್ಯಾಸದಲ್ಲಿ ಸಿದ್ಧಿ ಆಗುವುದಾದ್ರೆ ಆಗ್ತದೆ. ಇಲ್ಲೆಲ್ಲ ಅಸ್ತ್ರ ಪ್ರಯೋಗ ಅಲ್ಲ, ಇದು ಅಭ್ಯಾಸ. ಹಾಗಿದ್ರೆ ಹನುಮಂತ ಪ್ರಾಣ ವೇಗ ಉಳ್ಳವ, ಎಷ್ಟು ದೂರ ಓಡಿ ಬಂದಿದ್ದಾನೆ ಗೊತ್ತಿರೋದ್ರಿಂದ ನಾವು ಓಡಿದಲ್ಲಿಗೆ ಆ ಸೊತ್ತನ್ನು ಮೇಲಿಂದ ಎಸಿಲಿಕ್ಕೆ ಆಗುವುದಿಲ್ಲ. ನಾವೇ ಕ್ಷಿಪಣಿ, ಸ್ಕಡ್ ಎಲ್ಲ ಹೇಳೋದಿಲ್ವ, ಗುರಿ ತೋರಿಸಿ ಅದನ್ನು ಕ್ಯಾಮರಾ ಮೂಲಕ ತಿಳಿದು ಆ ಜಾಗವನ್ನೇ ನಿರ್ದೇಶ ಮಾಡಿ ಅಲ್ಲಿಗೆ ಬಾಂಬ್ ಹಾಕ್ತೇವೆ, ಹೊಡಿತೇವೆ. ಇದಾಗಿದ್ದುಗಳು ಒಂದು ದೊಡ್ಡ ಪರ್ವತ, ಆದರೆ ಅದು ಕ್ರ್ಯಾಶ್ ಆಗಲಿ, ಪರ್ವತ ಉಡಿಯಾಗಲಿ. ಕ್ಷಿಪ್ತ ಪಕ್ಷಾಸ್ಥಲೀಲಂ ಶತಮತಲ ಮತೆ ಯೋಜನಾನಂ ಸಬುಚ್ಚಸ್ತಾವತ್. ಅಷ್ಟು ಎತ್ತರ ದಪ್ಪದ್ದು, 106 ಯೋಜನ. ನಷ್ಟಚ್ಛೇದಾಂಕ ಪ್ರಾಗಿವಾಭೂತ್. ಮತ್ತು ಅಲ್ಲಿ ಎತ್ತಿದ ಕಿತ್ತ ಜಾಗದ ಗುರುತೇ ಇಲ್ಲದ ಹಾಗೆ ಚೆನ್ನಾಗಿ ಗಚಕ್ಕನೆ ಕುಳ್ಳಿರಿಸಿದ್ದಾನೆ ಅವರು, ಬಹಳ ಚಂದವಾಗಿ. ನಾವೊಂದೊಮ್ಮೆ ಅಂಗಳದಲ್ಲಿ ಒಂದಿಷ್ಟು ಮುದ್ದೆ, ಹಸಿ ಹುಲ್ಲುಗಳು ಏನಾದ್ರು ಬಂದಿದ್ರೆ ಅದನ್ನು ಕಿತ್ತು ತೆಗೆದರೆ ಮತ್ತೆ ಅದನ್ನು ಹಾಗೆ ಬಿಸಾಡಿ ಬಂದರೆ ಇಟ್ಟುಬಿಟ್ರೆ ಅಲ್ಲಿ ಕೂತಿರ್ತದೆ. ಅದು ಕಿತ್ತ ಗುರುತೇ ಬಲ್ಲದಂತೆ ಆಗುತ್ತೋ ಅದರ ಹಾಗೆ ಬಹಳ ಚಂದವಾಗಿ. ಅದು ಪ್ಲಾಸ್ಟಿಕ್ ಸರ್ಜರಿ ಮಾಡುವವರೆಲ್ಲ ಗಾಯಕ್ಕೆಲ್ಲ ಹಾಗೆ ಮಾಡ್ತಾರೆ. ಗುರುತು ಬಾರದಲ್ಲಿ ಅದನ್ನು ತುಂಬಿಸಿ ಬಿಡ್ತಾರೆ, ಫಿಲ್ ಮಾಡ್ತಾರೆ. ಹಾಗೆ ಇವನು ನಷ್ಟ ಛೇದಾಂಕ ಪ್ರಾಗಿವಾಭೂತ್, ಹಿಂದಿನಾಗೆ ಆಯ್ತು. ಇದೆಲ್ಲ ಹೇಗಾಯ್ತು ಕೇಳಿದರೆ ಅದಕ್ಕೆ ತ್ರಿವಿಕ್ರ ಪಂಡಿತರು ಹೇಳಿದರು, ಕಪಿವರ ವಪುಷಃ ತೇ ನಮ ಕೌಶಲಾಯ. ಇದು ದೊಡ್ಡ ಮಟ್ಟಿನ ದೇಹದ ಕತೆ. ಮೊದಲೇ ಕಪಿ ನೀನು, ಅದರಲ್ಲಿ ಶ್ರೇಷ್ಠ. ಮಂಗುಗಳು ಏನು ಬೇಕಾದರೂ ಹೇಗೆ ಬೇಕಾದ್ರೂ ಮಾಡ್ಯಾವ. ಬಾಲದಲ್ಲಿ ಜೋತಾಡ್ತಾವೆ ಅಂದರೆ ಏನರ್ಥ ಹೇಳೋದು? ನೀರಿನಲ್ಲಿ ಮುಳುಗಿ ಎಲ್ಲಿಂದೆಲ್ಲಿ ಹೇಳುತ್ತಾವೆ. ಎಂಥ ದೊಡ್ಡ ದೊಡ್ಡ ಗಾತ್ರದ ಸಿಂಹಗಳನ್ನು, ಹುಲಿಗಳನ್ನು ಮರ್ದಿಸ್ತಾವೆ, ಬಡಿತಾವೆ, ಬಗ್ಗು ಬಡಿತಾವೆ. ಮೊಸಳೆಗಳು, ಜಲಜಂತುಗಳು ಇವನ್ನೆಲ್ಲ. ಹಾಗಿರುವಾಗ ಅವುಗಳ ಪ್ರಾಣಿಗಳು ವ್ಯಾಧಿಯಲ್ಲಿ ಮಂಗುಗಳಿಗೆ ಭಾರಿ ಎತ್ತರದ ಪ್ರದೇಶ, ಅದಕ್ಕೆ ಕೋರೆ ಹಲ್ಲುಗಳಿವೆ, ಕೈಗಳು ಇವೆ, ಬಾಲ ಇವೆ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತವೆ ಅವುಗಳದ್ದು. ಅಷ್ಟು ಚುರು. ಅದಕ್ಕೆ ಹೇಳಿದ ಕೌಶಲಾಯ ನಮಃ.
ನಿನ್ನ ಚಮತ್ಕಾರಕ್ಕೆ ನನ್ನ ನಮಸ್ಕಾರ ಅಂತ. ಬಹಳ ಅದ್ಭುತವಾದಂಥ ಕೆಲಸ. ಹಾಗೆ ಬಹಳ ಚೆನ್ನಾಗಿ ಯಾವುದೇ ಸುಳುವು ಸಿಗದಂತೆ ಒಂದು ರೀತಿಯ ಕಾರ್ಯಕ್ಷೇತ್ರಗಳು ದೇವತೆಗಳದ್ದು ಮಂತ್ರಶಕ್ತಿಗಳದ್ದು ಎಲ್ಲ ಇರಲಾಗಿ ಭೀಮಸೇನ ವಾಯುವೆ ಆದ್ದರಿಂದ ಆ ಹಾವುಗಳನ್ನು ಎಷ್ಟು ದೂರಕ್ಕೆ ಎಸೆದಾನೆ ಅಂದರೆ ಅವುಗಳ ತಾಣೆಯಲ್ಲಿ ಯಾವ ಪಟ್ಟಣ ಭೋಗವತಿಯ ಅದು ಇನ್ನಿತರ ಪಾತಾಳಾದಿಗಳ ವಿತಳಲೋಕವ ಅಲ್ಲಿಗೆಲ್ಲ ಹಾಕಿಬಿಟ್ಟು ಅವುಗಳ ಒರಿಜಿನಲ್ ಪ್ಲೇಸ್ ಯಾವುದು ಆ ಹಾವುಗಳಿಗೆ ಅಲ್ಲಿಯೇ ಮುಟ್ಟಿಸಿದ್ದಾನೆ. ಹಾಗಾಗಿ ಮತ್ತೊಮ್ಮೆ ಇನ್ನೊಬ್ಬರಿಗೆ ಕೈಗೆ ಸಿಗುವಂತಿಲ್ಲ, ಮಂತ್ರಕ್ಕೆ ಕರಿವಾಗಿಲ್ಲ, ದಾರಿ ತಪ್ಪಿ ಅವುಗಳು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಇದನ್ನು ಆಚಾರ್ಯ ಸೂಕ್ಷ್ಮ ಹೇಳಿದ್ದರು. ಕ್ಷಿಪ್ರ ಸುದೂರಂ ಅಂತ. ಸುದೂರಂ ಅಂದರೆ ಭಾರಿ ದೂರ ಅಂತ ಒಂದು ಅರ್ಥ ಸರಿ, ಹಾಗೆಯೇ ಒಳ್ಳೆಯ ತಾಣ ಅಂತ ಏನು ಅರ್ಥ. ಅಂದರೆ ಸುಖಮಯವಾದ, ಶೋಭನವಾದ, ಒಳ್ಳೆಯ ಆ ದೂರವನ್ನು ಕ್ರಮಿಸುವಲ್ಲಿ ಅವರದ್ದೇ ಆದ ಮನೆಗೆ ತಲುಪಿಸಿಬಿಟ್ಟ. ಏನೋ ಮಂತ್ರದಿಂದ ಸಿಕ್ಕಿ ಹಾಕಿಸಿಕೊಂಡಿದ್ದಾವೆ, ಈಗ ಅವುಗಳ ಮನೆಗೆ ತಲುಪಿಸಿಬಿಟ್ರೆ ಆಯ್ತಲ್ಲ. ಭೀಮಸೇನ ಬಿಸಾಡಿದ ಅಂದ ತಕ್ಷಣ ಎಲ್ಲಿಗೋ ಏನೋ ಹೇಗೋ ಅಲ್ಲ, ಅವರವರ ಮನೆಗೆ 8 ಹಾವುಗಳನ್ನು ಕಳಿಸಿದ್ದಾನೆ. ಇಷ್ಟೆಲ್ಲ ನಾವು ಹಿಂದೆ ನೋಡಿಕೊಂಡಿದ್ದೇವೆ. ಕೆಲವು ವಿಶೇಷ ಅರ್ಥಗಳನ್ನು ನಾನು ಅದಕ್ಕೋಸ್ಕರ ಉಲ್ಲೇಖ ಮಾಡಿದ್ದು ಹೇಗಿದೆ ಅಂತ. ಭೀಮಸೇನನ ಪೌರುಷ ಈಗತ್ತೆ ನಮ್ಮ ಕೌಶಲ. ಭೀಮನ ಆ ಭೀಮಶಕ್ತಿಗೆ ನಾವು ಮತ್ತೆ ಮಣಿಲೇಬೇಕು. ಏನು ಬಿಸಾಡಿದ ಆಯಿತು, ಉಳಿದವರು ಸಿಗಲಿಲ್ಲ. ಈಗ 8 ಅಂತ ಹೇಳಿದ್ ನಾನು. ಇವೊಂದು ಎಲ್ಲ ದರ್ಶನದಲ್ಲಿಯೂ ಈ ನಾಗದರ್ಶನ ಬರುವುದು ಅಂತ ಇರುತ್ತೆ ಉಪಾಸನೆ ಮಾಡುವವರಿಗೆ. ನಮ್ಮಲ್ಲೆಲ್ಲ ಹೆಚ್ಚೋದು ವಾಡಿಕೆ. ದೈವಿ ಶಕ್ತಿಗಳು ಮನುಷ್ಯನನ್ನು ಆಲಿಂಗಿಸುವುದು, ಅಪ್ಪಿಕೊಳ್ಳುವುದು, ಆವೇಶಕ್ಕೆ ಒಳಗಾಗಿಸುವುದು ಎಲ್ಲ ಇದೆ. ಕಾರ್ಯ ಕಾಣುತ್ತೆ, ಹಾಗೆ ಮಾಡಿಕೊಂಡದ್ದು ಆಗ್ತದೆ, ಆಗುವುದೌದು ತಾತ್ಕಾಲಿಕವಾಗಿ. ಆವೇಶ ಎನ್ನುವುದನ್ನು ಎಲ್ಲ ಕಡೆ ಎಲ್ಲರೂ ಎಲ್ಲೆಡೆಯೂ ಶಾಸ್ತ್ರಗಾರರು ಒಪ್ಪಿದ್ದಾರೆ. ಕಲಿ ಆವೇಶವನ್ನು ಒಪ್ಪುವುದು ಗೊತ್ತಲ್ಲ. ಹೀಗಾಗಿ ಧರ್ಮರಾಜ, ಧರ್ಮದೇವತೆ, ಸಾಕ್ಷಾತ್ ಯಮ ಕೃಷ್ಣನ ಅಂಕೆಯಲ್ಲಿದ್ದಾನೆ, ಪಕ್ಕದಲ್ಲಿದ್ದಾನೆ. ಅದೇ ಸರ್ವೋತ್ತಮ ಕೃಷ್ಣ ಅಂತ ಹೇಳಿಕೊಂಡು ಅಗ್ರಪೂಜೆ ಕೊಟ್ಟು ಮೆರೆದಿದ್ದಾನೆ. ಅವನಿಂದ ಅಭಿಷಿಕ್ತನಾಗಿದ್ದಾನೆ, ಆಶೀರ್ವಾದ ಪಡೆದಿದ್ದಾನೆ. ಹೇಗೆ ಜೂಜಾಡಿದ ನಾವೆಂತ ಹೇಳುವ? ಇಷ್ಟೆಲ್ಲ ಹೇಳಿದ ನಂತರ ಪ್ರವಚನ ಮಾಡಿ ಹೇಗೆ ಜೂಜಾಡಿದ ಕೇಳಿದರೆ ಹೇಗೆ ಜೂಜಾಡಿದ್ದ? ಹಾಗೇನು ಹೇಳಬೇಕು? ಆಗ ದುರ್ಯೋಧನ ಕರೆದ ಅಂತ. ದುರ್ಯೋಧನ ಕರೆದ ಅಂದ ತಕ್ಷಣ ಹೇಗೆ ಜೂಜಾಡಿದ್ದ ಮತ್ತೆ ಪ್ರಶ್ನೆ ಆಗುತ್ತೆ. ದುರ್ಯೋಧನ ಒಳಗಿಂದ ಕರೆದ ಅಂತ. ಕಲಿ ದುರ್ಯೋಧನ ಹೊರಗೆ ಮಾತ್ರ ಕರೆದಿಲ್ಲ, ಹೊರಗೆ ಕರೆದದ್ದು ವಿದುರ. ಧೃತರಾಷ್ಟ್ರ ಕರೆದಿದ್ದಾನೆ ಅಂತ ಹೇಳಿತ್ತು, ಅದರಿಂದ ಒಳಗೆ ಕರೆದದ್ದು. ಇದೆಲ್ಲರ ಮೂಲ ದುರ್ಯೋಧನ. ಅದು ಅವನಿಗೆ ಗೊತ್ತಾಯ್ತು, ಹೇಳಿದ್ದಾರೆ. ಮತ್ತೆ ಅವನಿಗೆ ಹೇಳಿಕೊಂಡಿದ್ದಾನೆ ಮೊದಲೇ ಧರ್ಮರಾಜ. ಯಾರಾದರೂ ದ್ಯೂತಕ್ಕೆ ಕರೆದ್ರೆ ನಾನು ಬರುವುದಿಲ್ಲ, ಹೇಳೋದಿಲ್ಲ ಅಂತ. ಇದೆಂತ ಕಥೆ? ಇದು ಒಳ್ಳೆ ಕಥೆ ಆಯ್ತಲ್ಲ. ಇಂಥದ್ದೆಲ್ಲ ಧರ್ಮರಾಜನ ಪ್ರತಿಜ್ಞೆ ನಾವು ಕೇಳಿಕೊಂಡು ಯಾರಾದರೂ ಕುಡಿಲಿಕ್ಕೆ ಕರೆದ್ರೆ ಬರುವುದಿಲ್ಲ, ಹೇಳೋದಿಲ್ಲ ಹೇಳಿದ್ರೆ ಏನು ಕಥೆ ಆಗುತ್ತೆ? ದುರಭ್ಯಾಸಗಳಿಗೆಲ್ಲ ನಾವು ಮೊದಲೇ ಮಾಡಿಕೊಂಡು ಬಿಟ್ಟು. ಇದು ಪ್ರತಿಜ್ಞೆ ಮಾಡುವಾಗಲೇ ಧರ್ಮರಾಜ ಸೋತ ಕಥೆ. ಆಗಲೇ ಅವನಿಗೆ ಒಳಗಿಂದ ದುರ್ಯೋಧನ ಎಚ್ಚರ ಕೊಟ್ಟಿದ್ದ, ಒಳಗೆ ಸೇರಿದ್ದ ನಾಲಿಗೆಯಲ್ಲಿ ಹೇಳಿಕೊಂಡಿದ್ದ. ಆಹೂತೋ ಹಂ ನನಿವರ್ತೆ ಕದಾಚಿತ್. ಎಂದಾದರೂ ಯಾರಾದರೂ ದ್ಯೂತಕ್ಕೆ ಕರೆದ್ರೆ ನಾನು ಬರುವುದಿಲ್ಲ ಅಂತ ಹೇಳುವುದಿಲ್ಲ ಅಂತ. ಆಯ್ತಾ ಇಲ್ಲ? ಇದೆಲ್ಲ ಆಯ್ಕೆ ಮಾಡಿಕೊಂಡು ದುರ್ಯೋಧನ ಈಗ ಅದನ್ನು ದಾಳವಾಗಿಸಿಕೊಂಡ. ಕರೆದು ಬೇಡಿ ಚಿಕ್ಕಪ್ಪ ಹೇಳಿದ. ಧೃತರಾಷ್ಟ್ರ ಹೇಳಿದ, ತಮ್ಮ ಹೋಗಿ ಕರ್ಕೊಂಬ. ಹಾಗಾಗಿ ತಮ್ಮನಿಂದಾಗಿ ಅವನು ಎಳೆಯಲ್ಪಟ್ಟದ್ದಿಲ್ಲ. ಯಾಕೆ ತಮ್ಮನೇ ಹೇಳ್ತಾನೆ, ತಮ್ಮನೇ ಚಿಕ್ಕಪ್ಪ ವಿದುರ ಹೇಳ್ತಾನೆ, ಅಣ್ಣ ಧೃತರಾಷ್ಟ್ರ ಹೇಳಿದ್ದಾನೆ, ರಾಜ ಹೇಳುತ್ತೇನೆ ಅಂತ ನಾನು ಹೇಳುತ್ತೇನೆ ಬಾ ಅಂತ, ಆದರೆ ನಾನು ಹೇಳ್ತೇನೆ ಬರಬೇಡ ಅಂತ ಹೇಳಿ. ರಾಜಕಾರಣಿಯಾಗಿ ನಾನು ಹೇಳ್ತಾ ಇಲ್ಲ, ನಿನ್ನ ಚಿಕ್ಕಪ್ಪನಾಗಿ, ಪಾಂಡವಿನ ತಮ್ಮನಾಗಿ, ನಿನ್ನಪ್ಪನ ತಮ್ಮನಾಗಿ ಹೇಳ್ತೇನೆ, ನೀನು ಬರೋದು ಸರಿ ಇಲ್ಲ. ದ್ಯೂತ ಕ್ಷತ್ರಿಯರಿಗೆ ಹೇಳಿಸಿದ್ದಲ್ಲ, ನಿನಗೆ ಅನ್ನುವಂತೆ. ಆದರೆ ಧರ್ಮರಾಜ ಹೊರಟ ಅಂದರೆ ದುರ್ಯೋಧನ ಎಳೆದ ಅಂತ, ಅಂದರೆ ಆವೇಶ. ಪ್ರತಿಜ್ಞೆ ಮಾಡುವಾಗ, ನಡೆದಾಡುವಾಗ ಆಯ್ತಪ್ಪ, ಹೋದ, ಎಡವಟ್ಟಾಯಿತು. ದ್ರೌಪದಿಯ ಮಾನಭಂಗಕ್ಕೆ ಅಲ್ಲಿ ಪ್ರಯತ್ನ ನಡೆಯಿತು. ರಕ್ಷಕರು ಯಾರು ಇದ್ದಿರಲಿಲ್ಲ. ಯಾವ ಭೀಷ್ಮಾದಿಗಳು ಹೇಳಿದಂತೆ ವರ್ತಿಸಲಿಲ್ಲ. ದ್ಯೂತದ ಸಭೆಯಲ್ಲಿ ನಾವೆಲ್ಲ ಇದ್ದೇವಲ್ವಾ, ಅನಾಹುತ ಆಗದಂತೆ, ಕೈ ಮೀರದಂತೆ ಎಂದು ಹೇಳಿಕೊಂಡದ್ದಕ್ಕೆ ಯಾರು ಅಲ್ಲಿ ಹೇಳಲಿಲ್ಲ. ಧ್ವನಿಯತ್ತು ವಿದುರನೊಬ್ಬನನ್ನು ಹೊರತುಪಡಿಸಿ. ಇದನ್ನು ಅಭ್ಯಾಸ ಮಾಡಿಕೊಂಡ ಧರ್ಮರಾಜ ಆದರೂ ಹೊರಟವನು ಆಗಾಗಲೇ ಮುಗಿಸಿ ಮತ್ತೆ ಹೇಗೋ ದ್ರೌಪದಿಯ ಸಮಾಧಾನ ಆಯಿತು, ಹೊರಟ. ಮತ್ತು ಅರ್ಧ ದಾರಿಯಿಂದಲೇ ಮಗುದೊಮ್ಮೆ ಬಂದಲ್ಲ, ಅನುದ್ಯೂತ ಅಂತ.
ಈಗ ಒಂದೇ ಆಟ ಮಾಡಿಬಿಡಿ ನಾನು, ಒಂದು ಆಟ ಆಡಿ, ಒಂದೇ ಆಟ. ಸೋತವರು ಕಾಡಿ ಹೋಗುವ ಆಟ ಅಷ್ಟೇ. ಹೇಗೆ ಬಂದ? ಪೆಟ್ಟು ತಿಂದವನು, ಮರ್ಯಾದೆ ತಗೊಂಡವನು, ಏನಿಲ್ಲ ಆದವನು ಮತ್ತೆ ಹೇಗೆ ಬಂದ ಕೇಳಿದರೆ ಏನು ಉತ್ತರ ಇಲ್ಲ. ನಾವೇ ಸಾಮಾನ್ಯವಾಗಿ ಒಮ್ಮೆ ಕುಡಿದು ತೋಡಿಗೆ ಬಿದ್ದರೆ ಮತ್ತೊಮ್ಮೆ ಕುಡಿಲಿಕ್ಕಿಲ್ಲ ಅಂತ ಏನು ಕೈಕಾಲುಗಳಿಗೆ ಅವನೇ ಕಟ್ಟಾಕೊಡುತ್ತಿರ್ತಾನೆ. ಅಂದರೆ ಇದ್ದದ್ರಲ್ಲಿ ಸುರಾಪಾನಕ್ಕೆ ನಾನು ಹೆಚ್ಚು ಜನರಿಗೆ ಅಭ್ಯಾಸ ಆಗಿದೆ, ಅರ್ಥ ಆಗ್ತದೆ, ಎಲ್ಲ ಲೋಕದಲ್ಲಿ ನೋಡಿಕೊಳ್ಳುತ್ತಾರೆ ಅಂತ ಉದಾಹರಣೆ ಆಗಿ ಕೊಟ್ಟದ್ದು. ಬೇಡ, ಬೇರೆ ಏನು ಹೇಳುವ, ಏನು ಒಂದೇ ಆಹಾರ ದೋಷದಲ್ಲಿ ಅದು ಮತ್ತೆ ತಿನ್ನುವುದಿಲ್ಲ, ತಿರುಗಲಿಕ್ಕೆ ಹೋಗಲಿ ಮತ್ತೆ ತಿರುಗುವುದು ನಿಲ್ಲಿಸ್ತಾನೆ. ಹೀಗೆ ಒಂದೊಮ್ಮೆ ಹೊಡೆದ ತಿಂದರೆ ಸಾವಿನಂಚಿಗೆ ಬಂದವ. ಕ್ಷತ್ರಿಯರಿಗೆ ಸೋಲೆ ಸಾವಿದ್ದಾಗಿ, ಮರ್ಯಾದೆಯೇ ದೊಡ್ಡ ಮರಣ, ಅದರ ನಾಶ ಎನ್ನುವುದು. ಹಾಗಾಗಿ ಧರ್ಮರಾಜ ಮತ್ತೆ ಜೂತ ಆಡಿದೆ ಹೇಳಿದರೆ ಅದು ಧರ್ಮರಾಜ ಅಲ್ಲ ಆಗ್ತದೆ, ಅಧರ್ಮರಾಜನೇ ಆಗ್ತದೆ. ಮತ್ತೆ ಹೇಗೆ ಆಡಿದ? ಅದೇ ದುರ್ಯೋಧನ. ಆಯ್ತು. ಮತ್ತೆ ಕರೆದವನು ದುರ್ಯೋಧನ, ಪಾಪಿ ದುರ್ಯೋಧನ ಒಳಕೂದಿದ್ದಾನೆ, ಧರ್ಮರಾಜನನ್ನು ಹೇಳಿದ್ದಾನೆ. ಹಾಗಾಗಿ ರಾತ್ರಿ ಗಂಡ ಬಾವಿಗೆ ಹಗಲು ಬೀಳುವುದಂದ್ರೆ ಹೀಗೆ. ಸೋತರು ಮತ್ತೆ ಸೇರಿಕೊಂಡು, ಲಂಕೆಯ ಸುಟ್ಟರು ಸರ್ವನಾಶ ಆಗಿದ್ರು, ತನ್ನ ಸಮಬಲನಾದ ಅಕ್ಷಯಕುಮಾರ ಕಣ್ಣಾರೆ ಅಪ್ಪಚ್ಚಿಯಾಗಿದ್ರು, ಸಡನ್ ಆಗಿ ಅಂತ ಒಂದು ಕಪಿವೀರನಿಂದ ಪೆಟ್ಟು ತಿಂದಿದ್ರೆ ಅವನೇ ಅಲ್ಲಿ ನಿಂತಿದ್ದಾನೆ, ಅವನ ಪಡೆಯಲ್ಲಿ ಬಂದಿದೆ. ತನ್ನನ್ನು ಬಾಲದಲ್ಲಿ ಕುಣಿಸಿ ಮರ್ದಿಸಿದ ವಾಲಿಯ ಸಂಹಾರ ಮಾಡಿದ ರಾಮನೇ ಎದುರು ಬಂದಿದ್ದಾನೆ ಹೇಳಿದಾಗ ಹೇಗಿರಬೇಡ. ಆದರೆ ರಾವಣ ತಲೆ ಕೆಟ್ಟಿದ್ದೆ ಯುದ್ಧಕ್ಕೆ ಬಂದ. ಕುಂಭಕರ್ಣ ಸತ್ತ ನಂತರವೂ ಯುದ್ಧದಲ್ಲಿ ಏನು ನಿಲ್ಲಿಲ್ಲ. ಕುಂಭಕರ್ಣನಿಗೇನು ಹೇಳಿದ, ನಿನ್ನಂತ ಗಟ್ಟಿಮುಟ್ಟಿನ ತಮ್ಮಂದಿರನ್ನು ಇಟ್ಟುಕೊಂಡೆ ಅಣ್ಣಂದಿರೆಲ್ಲ ಏನಾದರೂ ತಪ್ಪು ಮಾಡಿದ್ರು ಸಹಿಸಿಕೊಳ್ತಾರೆ, ಒಪ್ಪಬೇಕಾಗತ್ತೆ, ಹೋಗ ಯುದ್ಧಕ್ಕೆಂದು ಅದ ಸತ್ತ, ಮತ್ತೇನೆ. ಆದರೂ ರಾವಣ ಎಚ್ಚರ ಆಗಲಿಲ್ಲ. ಹೇಗೆ? ಹೀಗೆ ಈ ಹೋರಾಟದ ಹೊತ್ತಿನಲ್ಲಿ, ಈ ದುರ್ವ್ಯಸನಗಳ ಜಾಡಿನಲ್ಲಿ ಮನುಷ್ಯ ಕೆಟ್ಟ ಆವೇಶಕ್ಕೆ ಒಳಗಾದಾಗ ಹಿಂದೆ ಬರುವುದಿಲ್ಲ, ಆವೇಶ ಕೆಲಸ ಮಾಡುತ್ತದೆ ಎನ್ನುವುದು ಸತ್ಯ. ಹೀಗೆ ಬಹಳ ವಿಚಿತ್ರವಾಗಿ ಈ ಹಾವುಗಳನ್ನು ಎಳೆದುಕೊಂಡು ಭೀಮಸೇನನ ಚಿಂತನೆಯಲ್ಲಿ ಬಂದಾಗ ಈ ಹೊರನೋಟದಲ್ಲಿ ಹಾವುಗಳನ್ನು ಅರ್ಥ ಮಾಡಿಕೊಂಡು ದೈಹಿಕವಾಗಿ ಒಳ ಆವೇಶದೊಡನೆ ಆಡುವುದು, ಕುಣಿಯುವುದು, ಅದರ ಬಗ್ಗೆ ಕೆಲವು ಮಾತನ್ನು ನುಡಿಯುವುದು, ಇವೆಲ್ಲ ಈ ಪ್ರದೇಶದಲ್ಲಿ ಹೆಚ್ಚು ಇದೇ ನಡೀತದೆ, ಆಗ್ತದೆ. ಇಷ್ಟಕ್ಕೋಸ್ಕರ ನಾನು ಹಿನ್ನೆಲೆಯಲ್ಲಿ ಆವೇಶದ ಬಗ್ಗೆ ಮಾತು ಹೇಳಿದೆ. ಈ ಆವೇಶಗೊಂಡವರು ಕೊನೆಗೆ ನಾಗಾವೇಶ ಬಂದವರು, ನಾಗನರ್ತಕರು, ಮಂಡಲಾರಾಧಕರು ಸುಮಾರಿದೆ. ಇದನ್ನೆಲ್ಲ ಕರೀತಾರೆ ಬೇಕಾದಷ್ಟು. ಇದೆಲ್ಲ ಬಹಳ ನೂರಾರು ವರ್ಷಗಳಲ್ಲಿ ಬಂದಿರತಕ್ಕಂಥ ಕೆಲವೆಲ್ಲ ಉಪಾಸನ ಪದ್ಧತಿಗಳು, ಶಾಸ್ತ್ರೀಯವಾದವುಗಳು. ಇಲ್ಲಿ ಅವರು ಕೊನೆಗೆ ಹೇಳುವುದೇನು ಗೊತ್ತಾ? ಬಹಳ ಚೆನ್ನಾಗಿರುತ್ತದೆ ಅವ್ರು ಹೇಳೋ ರೀತಿಗಳು. 8 ಕುಲ ನಾಗಗಳು ಸಂತೃಪ್ತಿಯನ್ನು ಪಡೆದಿವೆ ಅಂತಾರೆ. ಅದು ಯಾರು 8 ಕುಲ ನಾಗಗಳು ಸಂತೃಪ್ತಿಯನ್ನು ಪಡೆದಂತು? ಇವರು ಹೇಗೆ ಹೇಳಿದ್ರು ಅದನ್ನು? ಎಚ್ಚರದಲ್ಲಿ ಹೇಳಿದ್ರು, ಎಚ್ಚರ ತಪ್ಪಿ ಹೇಳಿದ್ರ? ಎಚ್ಚರದಲ್ಲಿ ಹೇಳಲಿಕ್ಕೆ ನೀವೇ ಹೇಳಿದ್ದಲ್ಲ ಆವೇಶ ಇದೆ ಅಂತ. ಹಾವಿನ ಆವೇಶ ಇರಲಿಕ್ಕೆ ಹೋಗಿ ದೈವಿಕವಾದಂಥ ನುಡಿಗಳು ಅದು ಅಂತ ಇರಲಿ. ಅವರು ಅದನ್ನು ಬುದ್ಧಿಮಂತಿಕೆಯಿಂದಲೇ ಹೇಳಿದ್ದು, ಅಭ್ಯಾಸ ಆಗಿದೆ. ಎಲ್ಲ ಕಡೆ ಹೇಳುತ್ತಾರೆ ಅವರು, ನಿಮ್ಮ ಸೇವೆಯಿಂದ 8 ಕುಲ ನಾಗಗಳು ಸಂತೃಪ್ತಿಯನ್ನು ಪಡೆದಿದ್ದಾವೆ ಅಂತ. ಆ 8 ಕುಲ ನಾಗಗಳು ಯಾರು? ಅವರ ಮತ್ತೆ ಹೋಗಿ ಕೇಳುವುದು. ಅದು ಗೊತ್ತಿಲ್ಲ. ಆವೇಶ ಆದಾಗೆ ಹೇಳಿದ್ದೇನೆ ಅಂತ. ಯಾವಾಗಲೂ ಆವೇಶ ಅಂತ ಅದನ್ನೇ ಹೇಳ್ತಾರೆ. ಈಗ 1-2 ಪೂಜೆ ಪುನಸ್ಕಾರ ಆದರೆ ಸರಿ, ವರ್ಷಕ್ಕೂ 10 ವರ್ಷಕ್ಕೊಮ್ಮೆ ಅಲ್ಲ. ಇದು ವರ್ಷಕ್ಕೆ 106 ಕಡೆಯಲ್ಲಿ 106 ಆಗ್ತದೆ. ಕೊಡಿಮಂಡಲ, ಇಡಿಮಂಡಲ, ಕಾಲಮಂಡಲ, ಪೂರ್ವಮಂಡಲ ಹೇಳಿಕೊಂಡು ಅರ್ಧಂಬರ್ಧೋ ಪರಿಪೂರ್ಣವೋ ಏನೋ ಅಂತ ಹಗಲಿಂದ ರಾತ್ರಿವರೆಗೂ, ರಾತ್ರಿಯಿಂದ ಬೆಳಗಿನವರೆಗೂ ಏನೋ ಎಲ್ಲ ಮಾಡಿಕೊಳ್ಳುವುದರಲ್ಲಿ 106 ಕಡೆಯಲ್ಲಿ ಹೇಳೋ ಗೆರೆಗಳಿದ್ದೇವೆ. ಇನ್ನು ಅದ್ರ ಜೊತೆಯಲ್ಲಿ ಕುಣಿಯೋರು ಮಾತ್ರ ಅಲ್ಲ, ಹಾಡುವವರಿದ್ದಾರೆ. ಅದನ್ನು ವೈದ್ಯರ ಹಾಡು ಅಂತ ಹೇಳ್ತಾರೆ. ಬಹಳ ಚಂದವಾಗಿ ಅವರು ಬಡಿದುಕೊಂಡು ಹೇಳ್ತಾರೆ. ಡಕ್ಕೆ ಶಿವನ ಕೈಯ ದೊಡ್ಡ ವಾದ್ಯ, ಅದನ್ನು ಬಾರಿಸಿಕೊಂಡು, ಕಂಚಿನ ಡಕ್ಕೆ ಜೊತೆಯಲ್ಲಿ ಬೇರೆ ಇದೆ, ಜೊತೆಗೆ ಬಾರಿಸಿಕೊಂಡು ಹೇಳ್ತಾರೆ. ಅದರಲ್ಲಿ 8 ಕುಲನಾಗನನ್ನು ಹೆಸರಿಸ್ತಾರೆ. ಅವ್ರು ಕರೀತಾರೆ 8 ಕುಲನಾಗನನ್ನು. ಅವರಿಗೂ ವಾಡಿಕೆಯಲ್ಲಿ ಬಂದಿದೆ ಪದ್ಯ. ಅದು ಇವತ್ತು ಕನ್ನಡದಲ್ಲಿಯೇ ಇದೆ. ವೈದ್ಯರ ಹಾಡುಗಳು ಕನ್ನಡದ್ದೇ, ಅದು ಪ್ರಿಂಟು ಆಗಿದೆ, ಎಲ್ಲರಿಗೂ ಸಿಗ್ತದೆ. ಈಗ ಅವರೇನು ಹೇಳ್ತಾರೆ ಅಂತ ಕಿವಿ ಕೊಡಬೇಕಾಗಿಲ್ಲ. ಕಿವಿ ಕೊಟ್ಟರು ಕೇಳುವುದಿಲ್ಲ, ಯಾಕೆಂದರೆ ವಾದ್ಯಗಳು ಜೋರು ಮೊಳಗ್ತಾ ಇರೋದ್ರಿಂದ. ಇಲ್ಲ, ಅದನ್ನು ಕೊರಸಲ್ಲಿ ಹೇಳ್ತಾರೆ,
ಪ್ರತ್ಯೇಕವಾಗಿ ಹೇಳ್ತಾರೆ, ರಿಪೀಟು ಮಾಡ್ತಾರೆ. ಅದರ ಜೊತೆಯಲ್ಲಿ ಎಷ್ಟೋ ಹಾಡುಗಳನ್ನು ಸೇರಿಸಿದ್ದಾರೆ, ಅದನ್ನು ಗೊತ್ತಾಗಲಿಲ್ಲ. ಕೃಷ್ಣ ಕುಣಿತ ಅದು ಇದು ಎಲ್ಲ ಸೇರಿಸ್ತಾರೆ. ಹಾಗಾಗಿ ಎಲ್ಲ ಹಾಡುಗಳು ದಾಸರದ್ದು ಸೇರ್ಲಿಕ್ಕೆ ಹೋಗಿ ಯಾವ ಹಾಡಿಗೆ ಅಂದರೆ ಅವರಿಗೆ ಬೆಳಿಗ್ಗಿನವರೆಗೆ ಓಡಿಸಬೇಕು. ಹಾಗೆ ಯಾವುದನ್ನು ಅವರಿಗೆ ಬರ್ತದನ್ನು ಹಾಕಿ ಬಿಡುತ್ತಾರೆ. ಆದರೆ ಅದರದ್ದೇ ಆದ ಒರಿಜಿನಲ್ ಹಾಡು ನುಡಿಗಳಲ್ಲಿಯೂ ಅಷ್ಟೇ ಕುಲನಾಗಿಗಳಿವೆ. ಹೀಗಾಗಿ 8 ಕುಲನಾಗಿಗಳು ಯಾವುದು? ಇದು ದೊಡ್ಡ ಸಮಸ್ಯೆ. ಇದು ಮಹಾಭಾರತಕ್ಕೆ ಸಮಸ್ಯೆ ಆಗಲಿಲ್ಲ. ಯಾಕೆ ಭಾರತದ ಗೆರೆಗಳು ನಮಗೆ ಸಿಗಲಿಲ್ಲ. ಭಾರತದಲ್ಲಿ ಹಾವುಗಳನ್ನು ಬಿಟ್ಟರು, ಹಾವುಗಳನ್ನು ಹೊಡೆದರು, ಇಷ್ಟೇ. ಹಾವುಗಳನ್ನು ಬಿಟ್ಟರು ಕೌರವರು, ಹಾವುಗಳನ್ನು ಹೊಡೆದನು ಭೀಮಸೇನನು, ಇಷ್ಟೇ. ಅದು ಹೊಡೆದನು ಅಂದರೆ ಕೊಂದನೋ ಎಸೆದನೋ, ಹೊಡೆದನು ಎರಡೂ ಆಗ್ತದೆ. ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಹಾಗೆ ಸಾಯುವಾಗಿ ಹೊಡೆದದ್ದ, ಓಡುವಾಗಿ ಹೊಡೆದದ್ದ ಎಲ್ಲ ಈ ಹೊಡೆದಾಟದಲ್ಲಿ ಯಾವತ್ತೂ ಆಗೋದುಂಟು. ಇಬ್ಬರು ಹೊಡೆಯುವುದೇ. ಕೊನೆಗೆ ನಾವು ಪರಿಚಯಿಸಿಕೊಂಡವನಲ್ಲಿ ಹತ್ತಿರದಲ್ಲಿ ನಿಂತು ಪರೀಕ್ಷೆ ಮಾಡಿದರೆ ಹೇಳ್ತಾನೆ ಅವನು ಹೊಡೆದದ್ದು ಸತ್ಯ. ಹೇಗೆ? ಕೋಲಲ್ಲಿ, ಎಲ್ಲಿಗೆ? ಬೆನ್ನಿಗೆ. ಮತ್ತೆ ನೀನೆಂಥದ್ದು ಹೊಡೆದದ್ದು? ನನ್ನ ಹತ್ರ ಕೋಲ್ ಇರಲಿಲ್ಲ, ಮತ್ತೆ ಕೈಯಲ್ಲಿ ಅಲ್ಲಪ್ಪ, ಮತ್ತೆ ನಾನು ಬಾಯಲ್ಲಿ ಎಂಥದ್ದು ಹೊಡೆದದ್ದು? ಬೊಬ್ಬೆ. ಓ ಹಾಗೆ ಹೊಡೆದದ್ದೇ ಇಬ್ರು, ಕಡಿಮೆ ಇರಲಿಲ್ಲ. ಅದು ಹೇಗೆ ಅನ್ನೋದು ಗೊತ್ತಾಗಲಿಲ್ಲ. ಹಾಗಾಗಿ ಮಹಾಭಾರತ ಬಹಳ ಚೆನ್ನಾಗಿ ನಮಗೆ ಪಾಠ ಮಾಡಿದೆ. ಭೀಮಸೇನ ಹೊಡೆದ, ಕೌರವರು ಹಾವನ್ನು ಬಿಟ್ಟರು. ಆದರೆ ಕೌರವರು ಯಾವ ಹಾವುಗಳನ್ನು ಬಿಟ್ಟರು, ಭೀಮಸೇನ ಯಾವ ಹಾವನ್ನು ಹೊಡೆದ, ಇದು ಇವತ್ತು ಉಪಲಬ್ಧವಾದ ಭಾರತದಲ್ಲಿ ಇಲ್ಲ. ಇದ್ದಿರಬಹುದು, ಗೊತ್ತಿಲ್ಲ, ನಾವು ಮಿಸ್ ಮಾಡಿಕೊಂಡಿರ್ಬೋದು. ಸುಮಾರಾಗಿ ಇವತ್ತಿನ ಭಾರತದ ಸರ್ವ ಪಾಠಗಳನ್ನು ನಾನು ಇಣುಕಿದ್ದೇನೆ. ಎಲ್ಲಿಯಾದರೂ ಏನಾದರೂ ಸೂಚನೆ ಆದರೂ ಸಿಗುತ್ತಾ ಅಂತ ಸಿಕ್ಕಿಲ್ಲ. ಇನ್ನೇನೋ ಮ್ಯಾನ್ಯುಸ್ಕ್ರಿಪ್ಟ್ಗಳನ್ನು ಇವತ್ತೇನೋ ತದಕಬೇಕು. ಎಲ್ಲಿಯೋ ಅವೈತು ಕೂತಿದ್ದವುಗಳಲ್ಲಿ ಒಂದು ಗೆರೆ ಇದ್ದರೆ ನಮ್ಮ ಪುಣ್ಯ. ಯಾಕೆಂದರೆ ತಾಡವಾಲೆ ಅಂದ ತಕ್ಷಣ ಅದರಲ್ಲಿ ಒಂದೊಮ್ಮೆ ಆ ಭಾಗಗಳಲ್ಲಿ ಎಲ್ಲಿಯಾದರೂ ಇವತ್ತಿನವರೆಗೆ ಯಾರ ಕಣ್ಣಿಗೂ ಬೀಳದೆ ಅಂಥದ್ದೊಂದು ಸಿಕ್ಕಿದರೆ ಸಾಧ್ಯತೆ ಇದೆ. ಆಚಾರ್ಯ ಮತ್ತೂರು, ನಾನು ಅದನ್ನು ಉದಾಹರಣೆ ಹೇಳ್ತೇನೆ. ಆಚಾರ್ಯ ಮತ್ತೂರು ಅನೇಕ ಕೃತಿಗಳಿಗೆ ಭಾಷ್ಯ, ವ್ಯಾಖ್ಯಾನ ಎಲ್ಲ ಕೊಟ್ಟಿದ್ದಾರೆ. ಅವರು ಕೊಡುವುದೆಲ್ಲ ಇತರ ಪುರಾಣಗಳ ಗೆರೆಗಳನ್ನು ಅಲ್ಲಿ ಉಲ್ಲೇಖ ಮಾಡೋದು ಅವರ ಪ್ರಧಾನ ಕೆಲಸ. ಅದು ಸಂಬಂಧಪಟ್ಟ ವಿಷಯಕ್ಕೆ ಇನ್ನೂ ಹೆಚ್ಚು ಸಂಬಂಧ ಬೇಕು ಅಂತ ಆದ್ರೂ ಇಟ್ಟುಕೊಂಡು ಕೆಲವು ವಿಶೇಷಾಂಶಗಳನ್ನು ಇಟ್ಟುಕೊಂಡು ಪುರಾಣಗಳ ಪ್ಯಾಸೇಜ್ಗಳನ್ನು, ಗೆರೆಗಳನ್ನು, ಶ್ಲೋಕಗಳನ್ನು ಹಾಕಿಬಿಡ್ತಾರೆ. ಎಲ್ಲಿದ್ದು ಎನ್ನುವುದನ್ನು ಕೆಲವೊಮ್ಮೆ ಹೇಳುತ್ತಾರೆ, ಕೆಲವೊಮ್ಮೆ ಹೇಳುವುದಿಲ್ಲ. ಇತಿ ನಾರದೀಯ ಪುರಾಣೆ, ಇತಿ ಭಾಗವತೆ, ಇತಿ ಪಾದ್ಮೆ, ಇತಿ ಸ್ಕಾಂದೆ, ಇತಿ ಭಾರದ್ವಾಜ ಸಂಹಿಗೆ, ಇತಿ ಯಜು ಸಂಹಿತಾಯ ಅಂತೆಲ್ಲ ಹಾಕುವುದುಂಟು. ಕೆಲವು ಗೊತ್ತಿಲ್ಲದ ಶಬ್ದಗಳನ್ನು ಹಾಕ್ತಾರೆ. ಇತಿ ಸಪ್ತತ್ವೇ ಅಂತ ಹಾಕ್ತಾರೆ. ಅದು ಪುಸ್ತಕವೋ ವ್ಯವಸ್ಥೆಯೋ ಗೊತ್ತಾಗುವುದಿಲ್ಲ ನಮಗೆ. ಕೆಲವೊಮ್ಮೆ ಇತಿಚ ಅಂತ ಹಾಕ್ತಾರೆ, ಹೀಗೆ ಅಂತ. ಇದೆಂತ ಕತೆ? ಇದು ಅಧ್ಯಯನಶೀಲರಿಗೆ ತುಂಬ ಸಂಕಟ ಕೊಡುವ ವಸ್ತು. ಇದು ಎಲ್ಲಿಂದ ಬಂದದ್ದು ಮತ್ತು ಆಚಾರ್ಯ ಎಲ್ಲಿಂದ ಹೇಳಲಿಲ್ಲಲ್ಲ. ನಮ್ದು ಕೆಲವೊಮ್ಮೆ ಸಣ್ಣ ಮಟ್ಟಿನ ಚಿಂತನೆ ಏನಿರುತ್ತೆ ಅಂದರೆ ಅದು ಎಂತ ಅಂತ ಗೊತ್ತಿರಲಿಲ್ಲ ಅವರಿಗೆ ಅಂತ. ಅದು ಕಷ್ಟ. ಅವರಿಗೆ ಗೊತ್ತಿರಲಿಲ್ಲ, ಅದರಿಂದ ಹೇಳಲಿಲ್ಲ ಹೇಳುವುದಾ? ಅದು ತಪ್ಪು. ಎಲ್ಲ ಪುರಾಣಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ಚಿಂತನೆಗಳು ಗೊತ್ತಿರುವಾಗ ಅದೊಂದು ಗೊತ್ತಿಲ್ಲ ಹೇಳುವುದು ಕಷ್ಟ. ಕೆಲವೊಮ್ಮೆ ಅದು ಪ್ರಸಿದ್ಧ ಅಂತ ಹೇಳಲಿಲ್ಲ, ಹಾಗೆ ಹೇಳುವ. ಅದು ಅವರಿಗೆ ಪ್ರಸಿದ್ಧ, ಆಗ ಪ್ರಸಿದ್ಧ, ನಮಗೆ ಹೇಗಾಗುತ್ತೆ ದೂರದಲ್ಲಿ ಕೂತವರಿಗೆ? ಅದು ಸರಿಯಲ್ಲ. ಮತ್ತೆ ಅವರಿಗೆ ಪುಸ್ತಕ ಬೇಡ, ಅವರು ಬರೆದದ್ದು, ಅವರು ಹೇಳಿದ್ದು. ಮತ್ತೆ ಉಳಿದವರಿಗೆ, ಮುಂದಿನವರಿಗೆ, ಹಾಗಾಗಿ ಉಳಿದವರು ಆಗಿನ ಶಿಷ್ಯರು, ಮುಂದಿನವರು ನಾವೆಲ್ಲ, ನಮಗೆ ಸಿಗಬೇಕಲ್ಲ. ಹಾಗೆ ಮುಂದಿನವರಿಗಾದರೂ ಅವರು ಇತ್ತೀಚೆ ಹೇಳೋ ಬದಲಿಗೆ ಇತಿ ಪಾದ್ಮೆ ಅಂತ ಹೇಳ್ಬೋದಿತ್ತು. ಇನ್ನು ಕೆಲವರು ಹೇಳುತ್ತಾರೆ ಅದು ಇತೀಚ ಅಂದರೆ ಹಿಂದಿನದ್ದೇ ಅಂತ ಅರ್ಥ. ಹಿಂದೆ ಬ್ರಹ್ಮತರ್ಕ ಹೇಳಿದರೆ ಇತೀಚ ಅಂದರೆ ಬ್ರಹ್ಮತರ್ಕದ್ದೇ, ಅದರದ್ದೇ ಅಂತ. ಹಾಗೆ ನೋಡ್ತೋದ್ರೆ ಕೆಲವೊಮ್ಮೆ ಅದರದ್ದೇ ಇಲ್ಲ, ಅದರದ್ದು ಅಲ್ಲ. ಆಗ ಏನು ಮಾಡ್ತಾರೆ? ಅದರದ್ದು ಅಲ್ಲ ಆಗಿರೋದು ಪ್ರಸಿದ್ಧವಾದದ್ದು ಅಂತ ಅರ್ಥ. ಅದು ಹೇಗೆ ಅರ್ಥ ಮಾಡೋದು? ಮತ್ತೆ ಕೆಲವೊಮ್ಮೆ ಬ್ರಹ್ಮತರ್ಕ ಹೇಳಿ ಇತ್ತೀಚೆ ಹೇಳಿ ಮತ್ತಿನ ಗೆರೆಗೂ ಬ್ರಹ್ಮತರ್ಕ ಬರೀತಾರೆ ಅವರು ಕೂಡಲೇ. ಹಾಗಾದ್ರೆ ಅದರದ್ದೇ ಆದರೆ ಮುಂದೆ ಇತ್ತೀಚಾನೇ ಆಗಬೇಕಿತ್ತಲ್ಲ, ಮತ್ತೆ ಯಾಕೆ ಹೇಳಿದ ಈ ಗ್ರಂಥವನ್ನು? ಹಾಗಾಗಿ ಆಚಾರ್ಯರು ಅದರದ್ದೇ ಹೇಳುವ ಅಭಿಪ್ರಾಯದಲ್ಲಿ ಹೇಳಲಿಲ್ಲ ಎನ್ನುವುದನ್ನು ಕನ್ಫರ್ಮ್ ಮಾಡಲಿಕ್ಕೆ ಆಗಿದೆ. ಹೀಗಾಗಿ ಏನಾಯಿತು ಅಂದರೆ ಎಷ್ಟೋ ಆಚಾರ್ಯರ ಗೆರೆಗಳು ಸುಮಾರಾಗಿ 1/3 ಅವರು ಉಲ್ಲೇಖ ಮಾಡಿದ, ಉದ್ಧಾರಗೊಳಿಸಿದ ಗೆರೆಗಳು ಮೂಲ ಯಾವುದಂತ ಗೊತ್ತಿಲ್ಲದೆ ಕೂತಿವೆ. ಆಗ ಪ್ರಸಿದ್ಧವೂ ಇದ್ದಿರಬಹುದು. ಈಗ ಅಪವಿತ್ರ ಪವಿತ್ರವ ಹೇಳ್ತೇವೆ ನಾವು. ಸರ್ವಾವಸ್ಥಾಂ ಗತೋಪಿವ ಯಹ ಸ್ಮರೆಯತ್ ಪುಂಡರೀಕಾಕ್ಷಂ ಸಭಾಕ್ಯ ಗ್ರಂಥದ ಶುಚಿ. ಸಾಮಾನ್ಯವಾಗಿ
ಹೆಚ್ಚು ಜನರಿಗೆಲ್ಲ ಗೊತ್ತಿತ್ತು. ದೇವರ ಸ್ಮರಣೆ ಮಾಡಿದಾಗ ಮಡಿ ಆಗ್ತಾನೆ ಅಂತ ಹೇಳಿ ಅದು ಬಂದಿದ್ದು ಗೆರೆ ಅಂತ. ಇದು ಎಲ್ಲಿದ್ದು ಕೇಳಿದರೆ ಯಾರು ಹೇಳ್ತಾರೆ ಎಲ್ಲಿದ್ದು ಎಲ್ಲಿದ್ದ ಹೇಳ್ತಾರೆ. ಮತ್ತೆ ಕೆಲವರು ಎಲ್ಲಿದ್ದು ಹೇಳಿದ್ರೆ ಮಗಿ ಪುಸ್ತಕ ಅಂತ ಹೇಳಿಕೊಂಡ, ಯಾವುದು ಸ್ತೋತ್ರ ಪುಸ್ತಕದ್ದು ಶುರು ಮಾಡಿದ್ರಿ. ಸ್ತೋತ್ರ ಪುಸ್ತಕದಲ್ಲಿ ನಾವು ಹಚ್ಚಿ ಹಾಕಿದ್ದು ಸರಿ, ಅದು ಎಲ್ಲಿಂದ ಹಾಕಿದ್ದಾರೆ ಅವರಂತ ಒರಿಜಿನಲ್ ಸ್ಕ್ರಿಪ್ಟ್ ಯಾವುದು, ಅದಕ್ಕೆ ಮೂಲ ಯಾವುದು, ಯಾವುದು ಪುರಾಣದ್ದು ಅಂತ ಧೈರ್ಯವಾಗಿ ಹೇಳಲಿಕ್ಕೆ ನಮ್ಗೆ ಗೊತ್ತಿದ್ರೆ ಹೇಳ್ಬೋದು. ಆನಂತರ 18ರಲ್ಲಿ ಯಾವುದು ಹೇಳಬೇಕು ನಾನು ಅದನ್ನು ಯಾವುದಂತ ಬರೆದಿದ್ದೇನೆ, ಗ್ರಹ ಸಮೀಕ್ಷೆಯಲ್ಲಿ ಅಲ್ಲ ಮೊನ್ನೆ 60ರಲ್ಲಿ ಬರೆದಿದ್ದೇನೆ ನೋಡಿ, 60ರಲ್ಲಿ ಬರೆದಿದ್ದೇನೆ. ಇದು ಎಲ್ಲಿನ ಪುರಾಣದ ಶ್ಲೋಕ ಅಂತ. ಹಾಗೆ ನಾವು ಎಲ್ಲಿದ್ದು ಅಂತ ಅಪವಿತ್ರ ಎನ್ನುವುದು ಗರುಡ ಪುರಾಣದಲ್ಲಿ ಉಂಟು, ಕೆಲವು ಕಡೆ ಉಂಟು ಎಲ್ಲಿ. ಹಾಗೆ ಎಲ್ಲಿದ್ದು ಎನ್ನುವುದು ಆಗ ಬಹಳ ಚಾಲ್ತಿಯಲ್ಲಿದ್ದರೆ ವೇದೇ ರಾಮಾಯಣ ಚೈವ ಪುರಾಣೆ ಭಾರತ ಇರ್ತದೆ ಅದು ಅಂತ್ಯಚು ಅಂತ್ಯಚು ವಿಷ್ಣು ಸರ್ವತ್ರ ಗೀಯತೆ ಎಲ್ಲಿತ್ತು, ಎಲ್ಲೆಡೆಯೂ ದೇವರು ಹೇಳ್ತಾನೆ ಎಲ್ಲಿತ್ತು. ದ್ವೈಮೋ ಪುರುಷವರು ಕೇಳಿದ ತಕ್ಷಣ ಹೋಗೋದು ಇದು ಗೀತೆ ಇದ್ದು ಒಂದು ಭಾರತದ್ದು. ಹಾಗೆ ಗೊತ್ತಿದ್ದದ್ದು ಒಂದು ನಾವು ಹೇಳಿದರೆ ಎಲ್ಲಿದ್ದು ಗೊತ್ತಿಲ್ಲ. ಹೀಗೆ ಆಚಾರ್ಯರು ಬರೆಯಲದ್ದು ಇತಿಚ ಅಂತ ಬರೆದದ್ದು ಅಂತ ಇವತ್ತು ನಾವೇನು ತಂದಿದ್ದೇವೆ. ಇದರ ಒರಿಜಿನಲ್ ಸ್ಕ್ರಿಪ್ಟ್ಗಳನ್ನು ಹುಡುಕಿದಾಗ ಒಂದೆಡೆಯಲ್ಲಿ ನನಗೆ ಸಿಕ್ಕಿದೆ, ಅಲ್ಲಿ ಇತಿಚ ಇಲ್ಲ, ಮತ್ತೆ ಇತಿ ವಾಮನ ಪುರಾಣೆ ಅಂತ ಉಂಟು. ಹಾಗಾದರೆ ಬರೆದವರು ಇತಿಚ ಅಭ್ಯಾಸದಲ್ಲಿ ಬರೆದ್ರ ಮಧ್ವಾಚಾರ್ಯ ಎಲ್ಲ ಹೇಳಿದ್ದಾರೆ, ಯಾವುದಕ್ಕೂ ತೋರಿಸಿಕೊಟ್ಟಿದ್ದಾರೆ. ಬರೆಯುವವರು ಮುಂದುವರಿಯುವವರು ಅದರ ನಡುವೆ ಹಾಗೆ ಹೀಗೆ ಅಂತ ಹಾಕಿರಬೇಕು ಅಂತ ನನ್ನ ಅಭಿಪ್ರಾಯ. ಅದರಂತೆ ಅನೇಕ ಶ್ಲೋಕಗಳು ಹಿಂದಿನ ಉದ್ಧಾರಗೊಂಡವುಗಳು ನಮಗೆ ಕೈಯಲ್ಲಿ ಸಿಗ್ತಾ ಇವೆ. ಹಾಗೆ ಮಹಾಭಾರತವು ಒಂದೊಮ್ಮೆ ಮತ್ತೆ ಹುಡುಕಿದರೆ ಅಲ್ಲಿನ ಕೆಲವು ಶ್ಲೋಕಗಳು ಒಂದು ಗೆರೆ ಸಾಕಾಗುತ್ತೆ. ಅಲ್ಲಿ ಪ್ರಸಿದ್ಧವಾದವುಗಳನ್ನು ಎಸೆದು ಉಳಿದವುಗಳನ್ನು ಕೊಂದ ಅನ್ನುವ ಮಟ್ಟಿನಲ್ಲಿ ಬರುವ ಒಂದು ಅಭಿಪ್ರಾಯದ ಸಣ್ಣ ಶಬ್ದದ ಚಿಂತನೆ ಬಂದರೂ ದೊಡ್ಡ ಸಂಗತಿಯಾಗುತ್ತೆ. ಅದು ಎಷ್ಟು ಬಾರಿ ಎಂತಹ ಹಳೆಯ ತಾಡವಾಲಿಗಳನ್ನು ಮ್ಯಾನುಸ್ಕ್ರಿಪ್ಟ್ಗಳನ್ನು ಮತ್ತೆ ಮತ್ತೆ ತೆರೆದಿದ್ರು ಅದು ಬಹಳ ದೊಡ್ಡ ಇಡೀ 100 ವರ್ಷದ ಸಾಧನೆಯ ಬಹಳ ದೊಡ್ಡದಾದ ಒಂದು ಬೆಳಕು ಅಂತ ಹೇಳಬಹುದು. ಈಗಂತೂ ಸಿಕ್ಕಿಲ್ಲ ಎನ್ನುವುದು ಸತ್ಯ. ಆದರೆ ಆಚಾರ್ಯರ ಮಾತುಗಳಿಗೆಲ್ಲ ಮೂಲ ಮಹಾಭಾರತವೇ. ಆದ್ದರಿಂದ ಭಾರತದ ಕಥೆಯ ಹೋಗದಲ್ಲಿ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಆ ಘಟನೆಯಲ್ಲಿ 8 ಎಸೆದು ಉಳಿದುದನ್ನು ಹುಡಿ ಮಾಡಿದ ಅಂತ. ಮತ್ತು 8 ಜೋರ್ದವುಗಳು ಬೇಕೇ, ಇಲ್ಲಾದರೆ ಭೀಮಸೇನೆ ಕಚ್ಚುವುದರಲ್ಲಿ ಏನಿದೆ ತಾತ್ಪರ್ಯ? ಜೇನುಹುಳ ಕಚ್ಚಿದಾಗೂ ಆಗುವುದಿಲ್ಲ ಅವನಿಗೆ, ಉಳಿದ ಹಾವುಗಳು ಕಚ್ಚಿದರೆ. ಯಾಕೆಂದ್ರೆ ಈಗಾಗಲೇ ದೊಡ್ಡ ಮಟ್ಟಿನ ವಿಷದ ಪ್ರಯೋಗ ಮಾಡಿ ಆಗಿದೆ ಲಡ್ಡಿನಲ್ಲಿ. ಸ್ವಯಂ ದುರ್ಯೋಧನ, ಅವನ ಕೈಯೂ ವಿಷವೇ, ವಸ್ತು ಮಾತ್ರ ಅಲ್ಲ, ಸ್ವಯಂ ದುರ್ಯೋಧನವೇ ತಿನ್ನಿಸಿ ಅವನನ್ನು ಕೊಲ್ಲಿಕ್ಕೆ ನೋಡಿ ಆಗಿದೆ, ಸಾಯಲಿಲ್ಲ. ಆಹಾರ ಜೊತೆಯಲ್ಲಿ ವಿಷದ ಪ್ರಭಾವವೇ ಬೀಳದಿದ್ದಾಗ ಅದು ಹಲಾಹಲ ಸಮುದ್ರ ಮಥನದಲ್ಲಿ ಹುಟ್ಟಿದ ವಿಷ, ಅದರ ಪ್ರಾಶನವು ಮಾಡಿಸಿದ ನಂತರ ಬದುಕಿದ್ದಾನೆ ಅಂದರೆ ಸಾಮಾನ್ಯ ಹಾವುಗಳನ್ನು ದುರ್ಯೋಧನ ಪ್ರಯೋಗದಲ್ಲಿ ತರುವುದೇ ಇಲ್ಲ ಎನ್ನುವ ಸಾಮಾನ್ಯ ಜ್ಞಾನ ಮಾಡಿಕೊಂಡ್ರು ವಿಶೇಷ ಹಾವುಗಳ ಮೇಲೆ ಕೈ ಹಾಕಿದ್ದಾನೆ ಅಂತ ಅರ್ಥ ಮಾಡಲಿಕ್ಕಾಗುತ್ತೆ. ಆ ವಿಶೇಷ ಹಾವುಗಳ ಬಗ್ಗೆ ಎಚ್ಚರಲ್ಲಿ ಹೇಳಿಲ್ಲ, ತೋರಿಸಿಕೊಟ್ಟು. ಅಂದ ಕಥೆಯ ನಡೆ ನೋಡಿದಾಗಲೂ ಮಧ್ವಾಚಾರ್ಯ ಹೇಳಿಕೊಂಡದ್ರೆ ಅರ್ಥ ಹೆಚ್ಚಿದೆ. ಆದರೆ ವಿಶೇಷ ಹಾವುಗಳು ದುರ್ಯೋಧನೆ ಸಿಗುವುದಾದರೆ ಹೇಗೆ ಕೇಳಿದರೆ, ಏನು ಸಮುದ್ರ ಮಥನದ್ದು ವಿಷ ಸಿಗಲಿಲ್ಲ ಅವನ ಕೈಗೆ? ಬ್ಯಾನ್ ಆದ ವಿಷಯವೇ ಈಗ ಸಿಗುತ್ತೆ ಅಂತ ಆದರೆ ಸಾಯುವವರಿಗೆ, ಹಾಗಾದ್ರೆ ಎಲ್ಲಿ ಒಂದು ಕಡೆಯಲ್ಲಿ ಅದು ಚಾಲ್ತಿಯಲ್ಲಿ ಉಂಟಂತಾಯ್ತಲ್ಲ, ಯಾರದ್ದೋ ಮಂತ್ರದ ಯಾರದ್ದೋ ದೈತ್ಯ ಶಕ್ತಿಗೆ ಅದು ಸಿಗ್ತದೆ ಅಂತ ಆಯ್ತಲ್ಲ. ಹಾಗೆ ದುರ್ಯೋಧನನಿಗೆ ಹಾಲಾಹಲ ಸಿಕ್ಕಿದೆ ಆದರೆ ಯಾವಗಳು ಸಿಗ್ಲಿಕ್ಕೆ ತೊಂದರೆ ಇಲ್ಲ. ಅವನ ಹಿಂದೆ ಒಬ್ಬ ಕೆಲಸ ಇದ್ದಾನೆ, ಯಾರು ಶುಕ್ರ ಇದ್ದಾನೆ, ಪೆಡ್ಲರ್. ಹಾಗಾದ್ರೆ ಸರಿ. ಒಬ್ಬ ಭಯಾನಕನಾದ ವರ್ತಕ ಇದ್ದಾನೆ ಅಂತಾದ್ರೆ, ದೈತ್ಯಾಚಾರ್ಯ ಇದ್ದಾನಾದ್ರೆ, ದುರ್ಯೋಧನ ದೈತ್ಯ ಮಹಾಶಿಖಾಮಣಿ ಆದ್ರಿಂದ ಅವನಿಗೆ ಹಾವುಗಳು ಸಿಕ್ಕಿದ್ದು ವರ್ಷನಲ್ಲಿ. ವಿಷಕ್ಕಿಂತಲೂ ಮೂಲ ಹಾವನ್ನೇ ತಂದುಕೊಡ್ತ. ಹೀಗೆ ಕಥೆಯ ಪರಿಸ್ಥಿತಿ ಚಿಂತನೆ ಮಾಡಿದರೆ ದುರ್ಯೋಧನನ ಭೀಕರತೆ ಅರ್ಥ ಆಗುತ್ತೆ. ಹಾವುಗಳು ದೊಡ್ಡದಾಗಿವೆ, ಹಾಗಾಗಿ 8 ಹಾವುಗಳ ಈ ದೈವಿಕವಾದವುಗಳ ಪ್ರಯೋಗ. ಆದರೆ ಅವುಗಳನ್ನು ಕೊಲ್ಲುವುದಿಲ್ಲ, ಅವುಗಳ ಮೇಲೆ ಭೀಮನಿಗೆ ಕರುಣೆ ಇದೆ. ಮಂತ್ರದಿಂದ ಹೇಳಿದ್ರಿಂದ ಅನಿವಾರ್ಯ, ಕಚ್ಚಲಿಕ್ಕೆ ಆಗಲಿಲ್ಲ, ಆದರೂ ಪ್ರಯೋಜನ ಇಲ್ಲ. ಆದರೆ ಅವುಗಳನ್ನು ಭೀಮಸೇನಂತೂ ಉಳಿಸಿದ್ದಾನೆ, ದೂರಕ್ಕೆ ಕಳುಹಿಸಿದ್ದಾನೆ. ಉಳಿದವ ಚಿಂತನೆಯನ್ನು, ಉಳಿದವುಗಳನ್ನು ಅಪೇಕ್ಷೆ ಮಾಡಿದ್ದಾನೆ. ಹಾಗಾಗಿ ನಮಗೆ ಬಿಟ್ಟದ್ದು ಈಗ ಆ 8 ಯಾರು ಎನ್ನುವುದರ ಮೇಲೆ ನಿಗಾ. ಆಗ ನನಗೆ ನಾಗಪತಿ ಸಿಗ್ತಾನೆ. ಈಗ ನಾಗಗಳು ಸಿಗಬೇಕು, ನಾಗಪತಿ ಸಿಗ್ತಾನೆ. ಮತ್ತು ಶೇಷನ ವೈಭವ ಚಿಂತನೆಗೆ ಆಗತ್ತೆ ಅಂತ ಹೇಳ್ತಾ ಮತ್ತೆ ನಾಳೆ ನಾಗಪತಿಯನ್ನು ತರುವ ಮತ್ತೆ ವಂದನೆಗಳು. ಶ್ರೀ ಕೃಷ್ಣ ಸ್ಮರಣೆ.